ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ದಿನ ನಾವು ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನು ತಿಳಿಯಲು ಮುಂದಾಗಿದ್ದೇವೆ. ಈ ವಿಷಯದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಧನ್ಯವಾದಗಳು. ಮೊದಲನೇದಾಗಿ ಈ ಋತುಚಕ್ರ ನೈರ್ಮಲ್ಯದ ಬಗ್ಗೆ ನಾವು ಮಾತಾಡಲು ಮುಂದಾಗಿದ್ದೇವೆ. ಹಾಗಿದ್ರೆ ಈ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಮತ್ತೆ ಯಾಕೆ ಆಚರಿಸಲಾಗುತ್ತೆ ಅನ್ನೋದನ್ನ ತಿಳಿಸ್ಬೋದಾ ಮೇಡಮ್? ಋತು ನೈರ್ಮಲ್ಯ ದಿನವನ್ನು ನಾವು 2014 ಆಚರಿಸ್ತಾ ಇರೋದು. ಪ್ರತಿ ವರ್ಷ ಮೇ 28 ಇದನ್ನು ಆಚರಿಸಲಾಗುತ್ತಿದೆ. ಏನಕ್ಕೆ ಮೇ 28 ಅಂತಲೇ ಕೇಳಿದ್ರೆ ನೀವು ನನಗೆ, ಯೂಶುವಲ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಋತುಚಕ್ರ ಬರೋದು 28 ದಿನಗಳಿಗೊಮ್ಮೆ. ಅದು ಬಂದಾಗ 5 ದಿನ ಸರಾಸರಿ ಸ್ರಾವ ಆಗ್ತಾ ಇರುತ್ತೆ. ಹಾಗಾಗಿ ಅವರ ಸೈಕಲ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ನಾವು ಪ್ರತಿ ವರ್ಷ ಮೇ 28 2014 ಋತು ನೈರ್ಮಲ್ಯ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಇನ್ನು ನೀವು ಏನಕ್ಕೆ ಅದನ್ನು ನಾವು ಗುರುತಿಸಿ ಅದಕ್ಕೂ ಒಂದು ದಿನ ಇಡಬೇಕು ಅಂತ ಏನಕ್ಕೆ ಅಂತ ಕೇಳ್ತೀರ ಅನ್ನೋದಾದರೆ, ಒಂದು ಹಿಂದಿನ ಕಾಲದಿಂದನೂ ಕೂಡ ಋತು ನೈರ್ಮಲ್ಯ ಬಗ್ಗೆ ಹಿಂಜರಿಕೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಥವಾ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ನನಗೆ ಪೀರಿಯಡ್ಸ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋತಾರೆ. ಆ ಮುಜುಗರ ಇಲ್ಲದೆ ಒಂದು ಎಲ್ಲರ ಜೊತೆಗೂ ಕೂಡ ಸಾಮರಸ್ಯದಿಂದ ಇರೋದಕ್ಕಾಗಿ ಆ್ಯಂಡ್ ಅದರಿಂದ ಸ್ವಚ್ಛತೆ ಕಾಪಾಡಲು, ಇನ್ ದ ಸೆನ್ಸ್ ಕೆಲವೊಬ್ಬರಿಗೆ ಹೇಗೆ ಪ್ಯಾಡ್ಸ್ ಹಾಕೋಬೇಕು ಅಂತ ಗೊತ್ತಿರಲ್ಲ, ಅವರಿಗೆ ಬಟ್ಟೆನೇ ಕೆಲವರು ಇನ್ನೂ ಯೂಸ್ ಮಾಡ್ತಾ ಇರ್ತಾರೆ. ಎಲ್ಲರೂ ಹೊರಗಡೆ ಹೋದರೆ ಲೀಕಿಂಗ್ ಆಗೋ ಟೆನ್ಷನ್ಸಲ್ಲಿ ಇರ್ತಾರೆ. ಬಟ್ಟೆನಲ್ಲಿ ಕಾಣಿಸ್ತಾ ಇದ್ರೆ ಅಂತ ಹೆದರ್ಕೋತಾರೆ. ಅದರಿಂದಾಗಿ ಕೆಲವು ಮಕ್ಕಳು ಸ್ಕೂಲ್ಗೂ ಬರೋದಿರಲ್ಲ. ಹಾಗಾಗಿ ಇದನ್ನೆಲ್ಲ ಕಂಡು ಹಿಡಿದು ಚಿಕ್ಕ ಮಕ್ಕಳಿಗೂ ಕೂಡ ಪ್ರೋತ್ಸಾಹಿಸೋದಕ್ಕೆ, ಚಿಕ್ಕ ಮಕ್ಕಳು ಅಂತಂದರೆ ಅಡಾಲಸೆಂಟ್ ಗರ್ಲ್ಸ್, ಒಂದು 11 ವರ್ಷದಿಂದ ಅಥವಾ 12 ವರ್ಷದಿಂದ ಯೂಶುವಲಾಗಿ ಆಗುತ್ತೆ. ಅಂಥ ಹೆಣ್ಮಕ್ಳಿಗೆ ಧೈರ್ಯ ತುಂಬೋಕ್ಕೆ ಹಾಗೂ ಅವರಿಗೆ ಹೇಗೆ ಇರಬೇಕು ಅಥವಾ ಯಾವುದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ಕೊಡೋದಕ್ಕಿರಬಹುದು. ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂದರೆ, ಋತುಸ್ರಾವ ಆಗಬೇಕಾದಾಗ ಅದನ್ನು ಹೇಗೆ ನೀಟ್ ಮಾಡ್ಕೋಬೇಕು ಅಥವಾ ಅವ್ರ ಪರ್ಸನಲ್ ಹೈಜಿನ್ ಹೇಗಿರಬೇಕು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಲ್ಲಿ ಮುಂದಂತೆ ಆಗುವಂತಹ ಏನೋ ಒಂದು ಸೋಂಕಿರಬಹುದು, ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇರಬಹುದು, ಅಥವಾ ವೆಜೈನಲ್ ಇನ್ಫೆಕ್ಷನ್ಸ್ ಇರಬಹುದು. ಕೆಲವೊಮ್ಮೆ ಅದು ಪ್ರೆಗ್ನೆನ್ಸಿ ಲಾಸ್ಗೂ ಕೂಡ ಲೀಡ್ ಆಗುತ್ತೆ. ಅಂತಂದರೆ ಅವರಿಂದಾಗಿ ಗರ್ಭಪಾತ ಆಗೋ ಚಾನ್ಸಸ್ಸು ಇರುತ್ತೆ. ಅಂಥದ್ದನ್ನೆಲ್ಲ ತಡೆಗಟ್ಟೋದಕ್ಕೆ ಋತು ನೈರ್ಮಲ್ಯವನ್ನು ನಾವು ಎಲ್ಲರಿಗೂ ಕೂಡ ತಿಳಿಸಿಕೊಡ್ಬೇಕಾಗತ್ತೆ. ಹಾಗೆ ಒಂದು ಜಾಗೃತಿ ಮೂಡಿಸ್ಬೇಕು ಎಲ್ಲರಲ್ಲೂ ಕೂಡ. ಋತು ಆದಾಗ ಅವ್ರನ್ನ ಅಂದರೆ ಲೀವ್ ಹಾಕಿಸ್ಬಿಟ್ಟು ಮನೆಯಲ್ಲಿ ಇರಿಸೋರು ಇರ್ತಾರೆ. ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅವರದ್ದೇ ಆದಂತಹ ಶಕ್ತಿ ಇರುತ್ತೆ. ಒಂದು ಹೆಣ್ಮಗು ಇದ್ದಂಗೆ ಇನ್ನೊಂದು ಹೆಣ್ಮಗು ಇರ್ಲಿಕ್ಕಾಗಲ್ಲ. ಅಂಥವರಲ್ಲಿ ಅಂದರೆ ಎಲ್ಲರಿಗೂ ಕಂಪಲ್ಸರಿ ಬರಲೇಬೇಕು ಅಥವಾ ಕಂಪಲ್ಸರಿ ನೀವು ಈ ಕೆಲಸ ಮಾಡಲೇಬೇಕು, ಈ ಕೆಲಸ ಮಾಡಬಾರ್ದು, ಇವೆಲ್ಲವೂ ಕೂಡ ಆ ಥರ ಹೇಳ್ತಾ ಇರ್ತಾರೆ. ಬಟ್ ಅದ್ರ ಬಗ್ಗೆ ಎಕ್ಸಾಕ್ಟಾಗಿ ಯಾರಿಗೂ ಇನ್ಫಾರ್ಮೇಷನ್ ಇರಲ್ಲ. ಅವ್ರಿಗೆ ಎಂಥ ಕೆಲಸ ಮಾಡ್ಬೋದು, ಎಂಥ ಕೆಲಸ ಮಾಡ್ಲಿಕ್ಕಾಗಲ್ಲ, ಯಾವಾಗ ರೆಸ್ಟ್ ತೊಗೋಬೇಕು, ಎಷ್ಟು ರೆಸ್ಟ್ ತೊಗೋಬೇಕು, ಅಥವಾ ಅವ್ರಿಗೋಸ್ಕರನೇ ಅವ್ರ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ಮುಂದೆ ಆಗುವಂತಹ ಇನ್ಫೆಕ್ಟಿವ್ಸಿಂದ ಇರಬಹುದು, ಅಥವಾ ಅವರಲ್ಲಿರೋ ಶಕ್ತಿನ ಅಥವಾ ಕುಂದುಕೊರತೆನ ಒಂದು ಆಹಾರ ಮೂಲಕ ಇರಬಹುದು ಅಥವಾ ಒಂದು ವ್ಯಾಯಾಮ ಮೂಲಕ ಇರಬಹುದು, ಹೇಗೆಲ್ಲ ನರಿಶ್ಮೆಂಟ್ ತೊಗೋಬೇಕು ಅನ್ನೋದನ್ನು ಅವರಿಗೂ ಕೂಡ ಎಜುಕೇಟ್ ಮಾಡೋದಕ್ಕೆ ನಾವು ಈ ಋತು ನೈರ್ಮಲ್ಯ ದಿನಾನ ಆಯೋಜಿಸಲಾಗಿರೋದು ಮತ್ತು ಆಚರಣೆಗೆ ಒಳಗೊಂಡಿರೋದು. ಎಷ್ಟೊತ್ತು ಏನಕ್ಕಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮ್ಯಾಮ್.
ಈಗ ಋತುಚಕ್ರ ಅಂದ್ರೇನು ಮತ್ತೆ ಅದನ್ನ ಸರಳವಾಗಿ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್. ಋತುಚಕ್ರ ಅಂತ ಅಂದರೆ ಅದೊಂದು ಫಿಸಿಯೋಲಾಜಿಕಲ್ ಅಂತಂತಂದರೆ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲಿ ಆಗುವಂತಹ ಒಂದು ಜೈವಿಕ ಪ್ರಕ್ರಿಯೆ. ಅದು ಹೇಗೆ ಆಗುತ್ತೆ ಇದು ಅಂತಂದರೆ, ಪ್ರತಿ ಒಂದು ಅಡಾಲಸೆಂಟ್ ಹುಡುಗಿ ಅಂದರೆ ಟೀನೇಜರ್ಸ್ ಹುಡುಗಿಗೆ ಒಂದು ಅವರ ಓವರೀಸ್ ಅಂತ ಏನು ಕರಿತೀವಲ್ಲ ಅಥವಾ ಅಂಡಾಂಶದಿಂದ ಒಂದೊಂದು ಓವರಿ ಅಥವಾ ಒಂದು ಅಂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇದು ರಿಲೀಸ್ ಆಗೋದು ಮುಂದೆ ಗರ್ಭಧಾರಣೆಗೆ ಅಂತ ಇರುತ್ತೆ. ಸೊ ಯಾವಾಗ ಅದು ಆಗೋದಿಲ್ಲವೋ ಹಾಗೆಯೇ ನಮ್ಮದು ಯುಟ್ರೈನ್ ಒಳಗಡೆ ಅಂತಂದರೆ ನಮ್ಮ ಗರ್ಭಕೋಶದಲ್ಲಿ ಕೂಡ ಎಂಡೋಮೆಟ್ರಿಯಮ್ ಅಂತ ಒಂದಿರುತ್ತೆ. ಸೊ ಅದು ಕೂಡ ರಕ್ತದ ಕಣಗಳಿಂದ ಕೂಡಿರುತ್ತೆ. ಸೊ ಯಾವಾಗ ಅದು ಗರ್ಭಧಾರಣೆ ಆಗೋದಿಲ್ಲ ಆಗ ನಮ್ಮದು ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಅಂತ ಏನು ಕರಿತೀವಲ್ಲ ಅಥವಾ ಒಂದು ಹಾರ್ಮೋನ್ಸ್ಗಳಿಂದ ಆಗಿರಬಹುದು. ಸೊ ಅದು ಆಗದೇ ಇದ್ದಾಗ ಆ ಅಂಡಾಂಶದ ಜೊತೆಗೆ ನಮ್ಮ ಗರ್ಭದ ಒಳಪದರವು ಕೂಡ ಯೋನಿ ಮಾರ್ಗದಲ್ಲಿ ರಕ್ತಸ್ರಾವವಾಗಿ ಹೋಗೋದಕ್ಕೆ ನಾವು ಋತುಕ್ರಿಯೆ ಅಥವಾ ಋತುಚಕ್ರ ಅಂತ ಕರಿತೀವಿ. ಸೊ ಇದನ್ನು ನಾವು ಒಂದು ಪ್ರತಿ ತಿಂಗಳ 28 ಅವಧಿಯಲ್ಲಿ ಅಂತಂದರೆ ಮೊದಲ 5 ದಿನ ಸ್ರಾವ ಆಗುತ್ತೆ, ನಂತರ ಒಂದು 14 ದಿನ ಅದು ಆಗಲೇ ಹೇಳ್ದಂಗೆ ಗರ್ಭಧಾರಣೆಗೆ ಅದು ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಲ್ಲ ನಾವು ಅಥವಾ ಒಳಪದರ ಅಂತ ಕರಿತೀವಲ್ಲ ಅದು ಡೆವಲಪ್ ಆಗುತ್ತೆ. ಸೊ 14ನೇ ದಿನ ಅಂಡಾಂಶದಿಂದ ಒಂದು ರಿಲೀಸ್ ಆಗಿ ಬರುತ್ತೆ. ಸೊ ಅದು ಅಲ್ಲಿ ಕೇವಲ ಒಂದು 24ರಿಂದ 48 ಗಂಟೆಗಳ ಕಾಲ ಇರುತ್ತೆ. ಸೊ ಅದಾದ ಆಗಲಿಲ್ಲ ಅಂತಂದಾಗ ಅದು ಮತ್ತೆ ವಾಪಸ್ ಸ್ರಾವ ಆಗಿ ಹೋಗ್ಬಿಡುತ್ತೆ. ಸೊ ಇದನ್ನು ನಾವು ಋತುಚಕ್ರ ಅಂತ ಕರಿತೀವಿ. ಇದುವರೆಗೂ ಋತುಚಕ್ರ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ. ಋತುಚಕ್ರದ ಸಮಯದಲ್ಲಿ ನೈರ್ಮಲ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್? ಸೊ ನೈರ್ಮಲ್ಯತನ ನಾವು ಹೇಗೆಲ್ಲ ಕಾಪಾಡ್ಕೋಬೋದು ಅಂತ ಅಂದರೆ, ಸೊ ಋತುಚಕ್ರ ಆಗ್ತಾ ಇರಬೇಕಾದಾಗ ನಮ್ಮ ಆರೋಗ್ಯನೂ ಕೂಡ ನಾವು ಹೇಗೆಲ್ಲ ಕಾಪಾಡ್ಕೋಬೋದು ಅಂತ ಬಂತು ಅಂತಂದರೆ, ಅಥವಾ ಅದನ್ನು ಕಾಪಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದಾದರೆ, ಒಂದು ಸೋಂಕು ಹರಡೋದನ್ನು ತಡೆಯೋದಕ್ಕೆ. ಬಿಕಾಸ್ ನಮ್ಮ ದೇಹದಲ್ಲಿ ಸೋಂಕು ಹರಡೋದಕ್ಕೆ ಹಲವಾರು ದಾರಿಗಳಿದೆ. ಒಂದು ಊಟದ ಮೂಲಕ ಇರ್ಬೋದು, ಇನ್ನೊಂದು ಗಾಳಿ ಮೂಲಕ ಇರ್ಬೋದು. ಹಾಗೇನೆ ಹೆಣ್ಣು ಮಕ್ಕಳು ಅಂತ ಬಂದಾಗ ಸ್ರಾವ ಆಗ್ತಾ ಇರಬೇಕಾದಾಗ ಅವರು ಪ್ಯಾಡ್ಸ್ ಹಾಕ್ಕೊಂಡಿರ್ಬೋದು. ಸೊ ಆ ಪ್ಯಾಡ್ಸ್ ಜಾಸ್ತಿ ಹೊತ್ತು ಅಲ್ಲೇ ಇದ್ದಲ್ಲಿ ಅಲ್ಲೇ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳಿರುತ್ತೆ. ಸೊ ಅವುಗಳು ಕೂಡ ಮತ್ತೆ ವಾಪಸ್ ಅಲ್ಲೇ ಗ್ರೋತ್ ಆಗಿ ಅವುಗಳು ವಾಪಸ್ ಮೇಲೆ ಹರಿದು ಸೊ ಸೋಂಕನ್ನು ತರುವ ಸಾಧ್ಯತೆ ಇರುತ್ತೆ. ಸೊ ಅದರಿಂದಾಗಿ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಅಂತ ಹೇಳೋದು ನಾವು ರೆಗ್ಯುಲರ್ ಇಂಟರ್ವಲ್ಸ್ ಆಗಿ. ಸೊ ಒಂದು ಸೋಂಕು ತಡೆಯೋದಕ್ಕೆ ಹೈಜಿನ್ ಇಂಪಾರ್ಟೆಂಟ್ ಬರುತ್ತೆ. ಇನ್ನೊಂದು ಮುಂಜಾಗರೂಕತೆ ಅಂತಾದರೂ ಅನ್ಕೋಬೋದು. ಇದರಿಂದ ನಾವು ಮುಂದೊಂದು ಕಾಲ ಅಬಾರ್ಷನ್ ಆಗಬಹುದು ಅಥವಾ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ಗಳನ್ನ ತಡಿಬಹುದು ಅವರಲ್ಲಿ. ಹಾಗೂ ಚರ್ಮದ ಸಮಸ್ಯೆಗಳು ಅಂತ ಬರುತ್ತೆ. ಬಿಕಾಸ್ ಒಂದು ಸಲ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ ಅಥವಾ ಶಿಲೇಂಧ್ರಗಳು ಅಂತ ಕರಿತೀವಿ. ಅಂದರೆ ಈಗ ಕ್ಯಾಂಡಿಡಿಯಾ ಆಲ್ಬಿಕನ್ಸ್ ಜಾಸ್ತಿ ಬರುತ್ತೆ. ಸೊ ಇದು ಹೇಗೆ ಅಂತ ಅಂದರೆ, ನಮ್ಮ ತೊಡೆ ಸಂದಿಯಲ್ಲಿ ಕೆರೆತ ಬಾರುತ್ತೆ ಅಂತ ಹೇಳ್ಬಹುದು. ಇಲ್ಲ ಆದರೆ ಯೂರಿನ್ ಪಾಸ್ ಮಾಡಬೇಕಾದಾಗ ಉರಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಅದನ್ನು ಹಾಕ್ಕೊಂಡಿದ್ದಾಗ ಉರಿ ಇಲ್ಲ ಅಂತಂದರೆ ವೈಟ್ ಡಿಸ್ಚಾರ್ಜಸ್. ಸೊ ಈ ಥರ ಕಂಪ್ಲೇಂಟ್ಸ್ ಕಾಮನ್ ಆಗಿ ಬರುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಯಾವಾಗ ತೇವ ಇರುವ ಅಂಶ ಬಟ್ಟೆ ಹಾಕೊಂಡಾಗ ಅಂತಂದರೆ ವಾಶ್ ಮಾಡಿರ್ತೀವಿ ಬಟ್ ಅದಿನ್ನೂ ಡ್ರೈ ಆಗಿರಲ್ಲ. ಸೊ ಅಂಥ ಕ್ಲಾತ್ ಉಪಯೋಗಿಸ್ತಾ ಇದ್ದಾಗ ನಮಗೆ ಈ ಥರ ಬರೋದು ಚಾನ್ಸಸ್ ಹೈಯರ್ ಇರುತ್ತೆ. ಸೊ ಈ ಥರದನ್ನೆಲ್ಲ ಪ್ರಿವೆಂಟಿವ್ ಆಗಿ ಮಾಡೋದಕ್ಕೆ ನಾವು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗೆ ಕ್ಲೀನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಏನಕ್ಕೆ ಅಂತ ಕೇಳಿದರೆ, ಎಗೈನ್ ಅಲ್ಲಿ ವಾಪಸ್ ಬ್ಯಾಕ್ಟೀರಿಯಾಸ್ ಏನು ಉಳ್ಕೊಂಡಿರುತ್ತಲ್ಲ ಅಥವಾ ಫಂಗಲ್ ಆಗಲೇ ಹೇಳ್ದಂಗೆ ಶಿಲೇಂಧ್ರಗಳು ಏನಿರುತ್ತಲ್ಲ ಅದನ್ನೆಲ್ಲ ಕೂಡ ನಾವು ನೀಟಾಗಿ ನೀರಲ್ಲಿ ವಾಶ್ ಔಟ್ ಮಾಡಿದಾಗ ಸೊ ಅಲ್ಲಿರೋದೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ನೀರಲ್ಲೇ ಹೋಗ್ಬಿಟ್ಟಿರುತ್ತೆ. ಸೊ ನೀರಲ್ಲಿ ಅದನ್ನು ವಾಶ್ ಮಾಡಿದ ನಂತರ ನಾವು ಒಂದು ಒಣ ಬಟ್ಟೆ ತೊಗೋಬೇಕು. ಸೊ ಅದು ಒಣ ಬಟ್ಟೆ ಯೂಶ್ವಲ್ ಆಗಿ ಕಾಟನ್ ಇದ್ರೆ ನಾವು ಪ್ರಿಫರ್ ಮಾಡ್ತೀವಿ. ವೈ? ಬಿಕಾಸ್ ಅದು ನೀರನ್ನು ಅಬ್ಸಾರ್ಬ್ ಜಾಸ್ತಿ ಮಾಡ್ಕೊಳ್ಳುತ್ತೆ. ಸೊ ದ್ಯಾಟ್ ಅಲ್ಲಿ ಜಾಸ್ತಿ ಡ್ರೈನೆಸ್ಸು ಇರಬಾರ್ದು, ಹಾಗಂತ ವೆಟ್ನೆಸ್ಸು ಇರಬಾರ್ದು. ಸೊ ಹಾಗಾಗಿ ಅಲ್ಲಿರುವಂತಹ ನೀರಿನ ಅಂಶ ಹೋದಾಗ ಅದು ಡ್ರೈ ಕಂಪ್ಲೀಟ್ ಆಯಿತು ಅಂತಂದಾಗ ನೆಕ್ಸ್ಟ್ ಕ್ಲಾತ್ ವೇರ್ ಮಾಡಬೇಕಾದಾಗ ಅವರಿಗೆ ಡಿಸ್ಕಂಫರ್ಟ್ಸ್ ಇರಲ್ಲ. ಅಂತಂದರೆ ಅವ್ರಿಗೂ ಕೂಡ ಒಂದು ಆರಾಮ್ ಅಂತ ಅನಿಸುತ್ತೆ. ಸೊ ಅದೊಂದು. ಮತ್ತು ಇನ್ನು ಚಿಕ್ಕ ಮಕ್ಕಳು ಅಂತ ಬಂತು ಅಂತಂದಾಗ ನಾವು ಅವ್ರದ್ದು ಸ್ಕೂಲ್ ಇದ್ರೊಳಗಡೆಗೆ ಕೆಲವೊಬ್ಬರಿಗೆ ಅಲ್ಲಿ ಚೇಂಜ್ ಮಾಡಿಸೋದಕ್ಕೆ ಕಂಫರ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ಅಂತ ಅವ್ರು ಗೈರು ಹಾಜರಿ ಆಗ್ತಾರೆ. ಇಲ್ಲ ಅಂತಂದರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಗೈರು ಹಾಜರಾಗ್ತಾರೆ. ಇಲ್ಲ ಅಂತಂದರೆ ನನಗೆ ಜಾಸ್ತಿ ರಜೆ ಹೋಗ್ತಾ ಇದೆ, ಅದು ನನಗೆ ಬಟ್ಟೆಗೆಲ್ಲ ಅಂಟುತ್ತೆ, ಸೊ ಅದನ್ನ ನೋಡಿದ್ರೆ ಇನ್ನೊಬ್ರು ಏನೋ ಅನ್ಕೋತಾರೆ ಅಂತ ಹೇಳಿ ರಜೆ ಹಾಕ್ತಾರೆ. ಸೊ ಇದ್ರದ್ದೆಲ್ಲ ಎಜುಕೇಷನ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರ
ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಸೌಲಭ್ಯಗಳು, ಸೌಕರ್ಯಗಳು ನಮಗೆ ಶಾಲೆಯಲ್ಲೂ ದೊರೆಯಬೇಕು, ಹಾಗೆ ನಾವು ವರ್ಕ್ ಮಾಡುವಂತಹ ಏರಿಯಾದಲ್ಲೂ ಕೂಡ ದೊರೆಯಬೇಕು. ಆಗ ಫೀಮೇಲ್ಸಿಗೆ ಒಂದು ಆ್ಯಕ್ಟಿವಿಟೀಸಿಗೆ ಧೈರ್ಯನೂ ಸಿಗುತ್ತೆ ಆ್ಯಂಡ್ ಅವರು ಕಂಫರ್ಟಬಲ್ ಆಗಿರ್ತಾರೆ ಆ್ಯಂಡ್ ಬಂದು ಎಲ್ಲ ಥರದ ಕೆಲಸನೂ ಮಾಡೋದಕ್ಕೆ ಉತ್ಸಾಹಕರಾಗಿರ್ತಾರೆ. ಖಂಡಿತ ಮೇಡಮ್. ಈಗ ನೈರ್ಮಲ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಋತುಚಕ್ರದ ಬಗ್ಗೆ ಸಮಾಜದಲ್ಲಿ ಇರುವ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್. ಓಕೆ, ಋತುಸ್ರಾವ ಆದಾಗ ಸೊ ನಮ್ಮಲ್ಲಿ ಹೇಳಿದ್ದಂಗೆ ಆಗ ಫೀಮೇಲ್ಸಿಗೆ ಅಂದರೆ ಹೆಂಗಸರಿಗೆ ಋತುಸ್ರಾವದಿಂದಾಗಿ ಅವ್ರದ್ದು ಕಾಂಟ್ರಾಕ್ಷನ್ಸ್ ಅಂತೇನು ಕರಿತೀವಲ್ಲ, ಸೊ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಅಂತಂದರೆ ಸಂಕೋಚಗಳು ಅಂತಂದರೆ ನಮ್ಮಲ್ಲಿ ಹೊಟ್ಟೆಯಲ್ಲಿರುವಂಥದ್ದು ಗರ್ಭಕೋಶದಲ್ಲಿರುವಂತಹ ಎಲ್ಲ ಸ್ನಾಯುಗಳು ಸಂಕೋಚಗೊಂಡಾಗ ಈ ಋತುಸ್ರಾವ ಯೋನಿ ಮಾರ್ಗದಿಂದ ಹೋಗುತ್ತೆ. ಸೊ ಕೆಲವೊಮ್ಮೆ ಈ ಸಂಕೋಚಗಳು ಜಾಸ್ತಿ ಆದಾಗ ಹೆಣ್ಣು ಮಕ್ಕಳಲ್ಲಿ ನೋವು ಕಂಡು ಬರುವುದು ಸಹಜ. ಕೆಲವೊಬ್ಬರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಸೊ ಋತುಸ್ರಾವ ಆದಾಗ ಹೆಣ್ಣು ಮಕ್ಕಳಿಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಇದೊಂದು ವಿಚಾರಕ್ಕೋಸ್ಕರ, ಅಂದರೆ ಸಂಕೋಚಗಳು ಜಾಸ್ತಿ ಆಗಿರುತ್ತೆ, ಸೊ ಅವರಿಗೆ ಆರಾಮದಾಯಕವಾಗಿರಲಿ ಅಂತ ಹೇಳಿ. ಹಾಗಂತ ಹೆಣ್ಣು ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗಬೇಡಿ, ಅಡುಗೆ ಮನೆಗೆ ಹೋಗಬೇಡಿ, ಮನೆಯಲ್ಲಿ ಓಡಾಡಬೇಡಿ, ಜಾಸ್ತಿ ಒಂದು ಮೂಲೆ ಗುಂಪು ಮಾಡೋದಕ್ಕೆ ಅಂತ ಇರೋದಿಲ್ಲ. ಅದು ಕೇವಲ ಆ ಸಂದರ್ಭ ಇರೋದು ಅವರಿಗೋಸ್ಕರ ರೆಸ್ಟ್ ಮಾಡಿ ಅಂತ. ಬಟ್ ನಮ್ಮ ಜನಾಂಗದಲ್ಲಿ ಅಂದ್ಕೊಳ್ಳೋದು ಅಂತ ಅಂದರೆ ಅವರಿಗೆ ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡೋ ಹಾಗಿಲ್ಲ, ಅಡುಗೆ ಮನೆಯಲ್ಲಿ ಸುತ್ತಾಡೋ ಹಾಗಿಲ್ಲ, ಮನೆ ಅಂಗಳದಲ್ಲಿ ಓಡಾಡಬೇಡ. ಸೊ ಇವೆಲ್ಲವೂ ತಪ್ಪು ಕಲ್ಪನೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳಿ ಅನ್ನೋ ಮೂಲಕ ಹೇಳಿರೋದೇ ವಿನಃ ಇದರಲ್ಲಿ ಅವರಿಗೆ ಈ ಕೆಲಸ ಆಗೋದಿಲ್ಲ ಅಥವಾ ಮಾಡೋ ಅವಶ್ಯಕತೆ ಇಲ್ಲ ಅಂತಲ್ಲ. ಸೊ ಅದಕ್ಕೆ ಎಲ್ಲೂ ದೇವ್ರ ಮನೆಗೆ ಹೋಗಬಾರ್ದು, ಆ ಥರ ಇರಬಾರ್ದು ಅಂತ ಹೇಳಿ ಎಲ್ಲೂ ಆ ಥರ ನೀತಿ ನಿಯಮಗಳು ಇಲ್ಲ, ಅದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ಸ್ ಇಲ್ಲ. ಸೊ ಕೇವಲ ಅವರು ಸ್ವಲ್ಪ ರೆಸ್ಟ್ ಮಾಡಲಿ, ಸೊ ಎಲ್ಲ ಕೆಲಸದಿಂದ 1-2 ದಿನ ಆದ್ರೂ ಅವರಿಗೆ ಒಂದು ವಿಶ್ರಾಂತಿ ಸಿಗಲಿ ಅಂತ ಹೇಳಿ ಇರೋದು. ಸೊ ಹಾಗೆಯೇ ಇನ್ನು ಋತುಸ್ರಾವದ ಬಗ್ಗೆ ಮಾತಾಡಬೇಕು ಅನ್ನೋದಾದರೆ ಮನೆಯಲ್ಲೇ ಮಾತಾಡೋದಕ್ಕೆ ಸಂಕೋಚ ಪಟ್ಕೋತಾರೆ. ಲೈಕ್ ಮದುವೆ ಆಗಿರೋ ಹೆಣ್ಮಕ್ಳು ಅವ್ರ ಗಂಡಂದಿರ್ಗೆ ಹೇಳ್ಕೊಳ್ಳೋದಕ್ಕೂ ಮುಜುಗರ ಪಟ್ಕೋತಾರೆ, ಪ್ಯಾಡ್ಸ್ ತಗೊಬನ್ನಿ ಅಂತ ಹೇಳಿ. ಇನ್ನು ಕೆಲವರು ತಂದೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋತಾರೆ, ಎಲ್ಲನೂ ಅವ್ರ ತಾಯಿ ಹತ್ರ ಹೇಳ್ಕೊತಾ ಇರ್ತಾರೆ. ಇನ್ನೂ ಹೇಳಬೇಕು ಅಂದರೆ ಕೆಲವು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದಕ್ಕೆ. ಲೈಕ್ ಅಂದರೆ ಇದು ಟಾಪಿಕ್ ತುಂಬ ಓವರಾಗೂ ಮಾತಾಡೋಕ್ಕೆ ಹೋಗಬಾರ್ದು, ಹಾಗಂತ ಚಿಂತನೆಗೂ ಬರದೇ ಇರೋ ಥರ ಇರಬಾರ್ದು. ಸೊ ಇಟ್ಸ್ ಅ ನಾರ್ಮಲ್ ಪ್ರೊಸೀಜರ್ ಅಥವಾ ನಾರ್ಮಲ್ ಪ್ರೋಸೆಸ್, ಅದನ್ನು ಹಾಗೇ ತೊಗೋಬೇಕು. ಅದರಲ್ಲಿ ಯಾವುದೇ ರೀತಿ ಮುಜುಗರ ಇಲ್ಲ, ನಾಚಿಕೆ ಇಲ್ಲ. ಸೊ ಅದನ್ನು ಹೇಗಿದೆ ಹಾಗೆ ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ತುಂಬ ಅತಿಯಾಗಿ ಚಿಂತಿಸಬಾರ್ದು ಅಥವಾ ಅತಿಯಾಗಿ ಕೂಡ ಅದು ತಪ್ಪು, ಅದನ್ನ ಬಗ್ಗೆ ಮಾತಾಡಿದ್ರೆ ಏನೂ ಇಲ್ಲ ಅವರಿಗೆ ಅಂತ ಅಂದ್ಕೊಳ್ಳೋದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಸೊ ಅದು ಕೂಡ ಒಂದು ಮಿಥ್ಯೆ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ತುಂಬ ಧೈರ್ಯ ಇದೆ ಅಂತ ಅನ್ಕೊಬಿಡ್ತಾರೆ. ಇಟ್ಸ್ ಜಸ್ಟ್ ಕ್ಯಾಶುವಲ್. ಅದು ಒಂದು ಬಯಾಲಜಿಕಲ್ ಪ್ರೋಸೆಸ್, ಅದು ಜೈವಿಕ, ಅದು ನಮ್ಮ ದೇಹದಲ್ಲಾಗುವಂತಹ ಒಂದು ಕ್ರಿಯೆ. ಸೊ ಅದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಮತ್ತು ಕೆಲವೊಬ್ರು ಹೇಳ್ತಾರೆ ಋತುಸ್ರಾವ ಆಗ್ತಾ ಇರಬೇಕಾದಾಗ ತಲೆ ಸ್ನಾನ ಮಾಡಬಾರ್ದು, ಇಲ್ಲಾಂತಂತಂದರೆ ಅತಿ ಹೆಚ್ಚು ತಲೆಗೆ ಸ್ನಾನ ಮಾಡಿಸ್ತಾರೆ. ಆಲ್ರೆಡಿ ಅವರಿಗೆ ಸಂಕೋಚಗಳಿಂದಾಗಿ ನೋವು ಜಾಸ್ತಿ ಇರುತ್ತೆ, ತಲೆಗೆ ಸ್ನಾನನೇ ಮಾಡಿ ಮೊದಲನೇ ದಿನನೇ ಅಂತ ಅನ್ನೋದು ತಪ್ಪು ಕಲ್ಪನೆ ಆಗುತ್ತೆ. ಬಿಕಾಸ್ ಆ ವ್ಯಕ್ತಿದು ಸ್ಟ್ರೆಂತ್ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅವರಿಗೆ ಯಾವಾಗ ರಿಲ್ಯಾಕ್ಸ್ ಆಗುತ್ತೋ ಆವಾಗ ತಲೆಗೆ ಸ್ನಾನ ಮಾಡಿದ್ರೂ ನಡೆಯುತ್ತೆ. ಬಟ್ ಸ್ನಾನ ಮಾಡೋದೇನಕ್ಕೆ ಅಂತಂದರೆ ಅವ್ರ ಹೈಜೀನ್ ನೀಟಾಗಿರಲಿ ಅಂತ ಹೇಳಿ, ಅಥವಾ ಅವರ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇರೋದು. ಹಾಗಂತ ಮೊದಲನೇ ದಿನನೇ ತಲೆಗೆ ಸ್ನಾನ ಮಾಡಬೇಕು ಅಥವಾ ಅದು ಮುಕ್ತಾಯ ಆದಮೇಲೆ ತಲೆಗೆ ಸ್ನಾನ ಮಾಡಬೇಕು ಅನ್ನೋದಕ್ಕೂ ಕೂಡ ಏನೂ ಇಲ್ಲ. ಅದೊಂಥರ ಪರಂಪರೆಯಾಗಿ ಬಂದುಬಿಟ್ಟಿದೆ ಅದು ಒಂದು. ಹಾಗೆ ಈ ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಆದವರಲ್ಲೂ ಕೂಡ ಎಕ್ಸಸೈಸ್ ಮಾಡಬೇಡಿ, ಫುಲ್ ರೆಸ್ಟ್ ಮಾಡಿ, ಫುಲ್ ಮಲ್ಕೊಂಡಂಗೆ ಇರಿ ಅಂತಲೂ ಹೇಳ್ತಾರೆ. ಹೌದು, ಮಲ್ಕೊಳ್ಳೋದು ಉತ್ತಮನೇ, ಬಟ್ ತುಂಬ ವಿಗೋರಸ್ ಆಗಿ ಎಕ್ಸಸೈಸ್ ಮಾಡೋದು ಬೇಡ. ಅಂದರೆ ಭಾರದ್ ಎತ್ತಿದೆ, ಜಂಪಿಂಗ್ ಮಾಡಿದೆ, ಸೊ ಇವೆಲ್ಲ ಬೇಡ. ಲೈಟಾಗಿ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಭದ್ರಾಸನ ಇರಬಹುದು ಅಥವಾ ಶಶಾಂಕಾಸನ ಇರಬಹುದು. ಸೊ ಅಲ್ಲೇ ಲೈಟಾಗಿ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿದ್ರೆ ಅಂದರೆ ಅವ್ರಿಗೂ ಕೂಡ ನೋವಿಂದು ಕಡಿಮೆ ಅನಿಸುತ್ತೆ. ಬಿಕಾಸ್ ಕಾಂಟ್ರಾಕ್ಷನ್ಸ್ ಅಂತ ಅನ್ನಲ್ಲ, ಹಾಗೆ ಸಂಕೋಚತೆಗಳು. ಸೊ ಇದು ಬಿಗಿತ ಆದಾಗ ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸಿಂಗ್ ಬೇಕಾಗುತ್ತೆ. ಸೊ ಅದಕ್ಕೆ ಲೈಟಾಗಿ ಎಕ್ಸಸೈಸ್ ಮಾಡಿದ್ರೆ ಉತ್ತಮ. ಸೊ ಹಾಗೆ ಖಾಲಿ ಕೂರೋದ್ರಿಂದಾಗಿ ಅಥವಾ ಮನೆಯಲ್ಲಿ ಓಡಾಡದೇ ಇರೋದ್ರಿಂದಾಗಿ ನೋವು ಕಮ್ಮಿ ಆಗೋದಿಲ್ಲ.
ಆ್ಯಂಡ್ ಆಗಲೇ ಹೇಳ್ದಂಗೆ ಅವರಿಗೆ ಫ್ರೀಡಮ್ ಇರಬೇಕು. ಅದು ಆಗದೇ ಇರಲಿ, ಅದಾದಾಗ್ಲೂ ಸಹ, ಅದಾಗದೇ ಇದ್ರೂ ಸಹ ಅದನ್ನ ಒಂದು ಏನದು ಮುಜುಗರ ಸಂಗತಿ ಅಂತ ಎಲ್ಲೂ ಕೂಡ ಯಾರೂ ಅನ್ಕೋಬಾರ್ದು. ಸೊ ಸಾಕಷ್ಟು ಸ್ವವಿವರವಾಗಿ ಸಮಾಜದಲ್ಲಿರುವಂತಹ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಅದರಲ್ಲೂ ಈ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಮೂಡಿಸೋದು ಅಗತ್ಯ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್? ಹಾಗೆ ಆಗಲೇ ಹೇಳ್ದಂಗೆ ಮೊದಲನೇ ಬಾರಿ ಮುಟ್ಟಾಗುವಂತಹ ಹೆಣ್ಣು ಮಕ್ಕಳಲ್ಲಿ ಕೆಲವೊಬ್ಬರಿಗೆ ಅರ್ಲಿ ಏಜಲ್ಲೇ ಆಗಿಬಿಡ್ತಾರೆ, ಅಂದರೆ 12 ಇಯರ್ಸಿಗೆ. ಸೊ 12 ಇಯರ್ಸ್ ಅಂತ ಬಂತು ಅಂತಂದ್ರೆ ಅವರಿಗೆ ಅವ್ರ ದೇಹ ಅಥವಾ ಅವ್ರ ಬಗ್ಗೆನೇ ಅವರಿಗೆ ಇನ್ನೂ ಗೊತ್ತಿರಲ್ಲ. ಸೊ ಅಂಥ ಮೂಮೆಂಟಲ್ಲಿ ಅವ್ರಿಗೆ ಏನಾಗ್ತಾ ಇದೆ, ಹೇಗೆ ಇದು ಅಂತ ಹೇಳಿ ಮನೆಯಲ್ಲೇ ಅವರಿಗೆ ಒಂದು ಸ್ವಲ್ಪ ಎಜುಕೇಷನ್ ಕೊಡಬೇಕಾಗತ್ತೆ. ಅಂದರೆ ಅವರೇ ಗಾಬರಿಗೊಂಡಿರ್ತಾರೆ ಮಕ್ಕಳು. ಸೊ ಮಕ್ಕಳಿಗೆ ಇನ್ನಷ್ಟು ಗಾಬರಿ ಮಾಡಿಸ್ದೇ ಇದೊಂದು ಸಹಜ ಪ್ರಕ್ರಿಯೆ, ಇದು ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಅವರಿಗೆ ಆತ್ಮವಿಶ್ವಾಸ ಮತ್ತು ಸಾಂತ್ವನ ನೀಡಬೇಕು. ಸೊ ಆಗಿದ್ದಾರೆ ಅಂತ ಹೇಳಿ ಅವರಿಗೆ ತುಂಬ ನಮ್ಮಲ್ಲಿ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ. ಅವತ್ತಿಂದನೇ ಸ್ಕೂಲಿಗೆ ಚಕ್ಕರ್ ಹಾಕ್ಸೋದು, ಮನೆಯಲ್ಲೇ ಇರಿಸಿ ಒಂದು ಕಡೆ. ಸೊ ಅದೆಲ್ಲ ಮಾಡೋದಕ್ಕಿಂತ ಹೀಗೆ ಅವರಿಗೆ ಮುಂಚೆನೇ ಹೇಳಿರಬೇಕು, ಈ ಥರ ಆಗುತ್ತೆ, ಸೊ ಹಿಂಗಿರುತ್ತೆ ಸಿಚುವೇಶನ್ಸ್ಗಳು, ಸೊ ಇದೊಂದು ಸಹಜವಾದದ್ದು ಅಂತ ಹೇಳಿ ಮಗುಗೆ ಧೈರ್ಯ ತುಂಬಬೇಕು. ಸೊ ಅವರಿಗೆ ಇನ್ನಷ್ಟು ಸಂಕೋಚ ಬರ್ಸೋದಿರಬಾರ್ದು ಅದರೊಳಗಡೆಗೆ. ಆ್ಯಂಡ್ ಆದಾಗ ಯಾವುದನ್ನು ಹೇಗೆ ಉಪಯೋಗಿಸಬೇಕು ಅಂತಂದರೆ, ಪ್ಯಾಡ್ಸ್ ಹಾಕೋತಾರೆ ಅನ್ನೋದಾದರೆ ಪ್ಯಾಡ್ಸನ್ನೆಲ್ಲ ಹೇಗೆ ಹಾಕಬೇಕು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಆ ಮೊಮೆಂಟಲ್ಲಿ. ಸೊ ಅವರಿಗೆ ಯಾವುದನ್ನು ತುಂಬ ಗಾಬರಿ ಪಡಿಸ್ತಂತೆ ಹೇಗೆ ಇದನ್ನೆಲ್ಲ ನೋಡ್ಕೋಬೇಕು, ನಾವು ಹೇಗಿರಬೇಕು ನಮ್ಮ ಮನಸ್ಥಿತಿಯ ತರ್ಕದಲ್ಲಿ, ಅದನ್ನೆಲ್ಲ ನಾವು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ನಡೆಸಿ. ಸೊ ಇನ್ನೊಂದು ಕ್ಲೀನ್ನಿಂದಾಗಿ ಅವರಿಗೆ ಜಾಸ್ತಿ ಸೋಂಕುಗಳು ಹರಡದಂತೆ ಹೇಗೆಲ್ಲ ನೋಡ್ಕೋಬಹುದು ಅದನ್ನು ಕೂಡ, ಚೇಂಜ್ ಯಾವಾಗ ಮಾಡಬೇಕು, ಯಾವ ಥರ ಚೇಂಜ್ ಮಾಡಬೇಕು, ಚೇಂಜ್ ಮಾಡಿದ್ದನ್ನು ಹೆಂಗೆ ಡಿಸ್ಪೋಸ್ ಮಾಡಬೇಕು, ಸೊ ಅವುಗಳನ್ನು ಕೂಡ ಮಕ್ಕಳಿಗೆ ಹೇಳ್ಕೊಟ್ಟಿರಬೇಕು. ಸೊ ಇನ್ನೊಂದು ಅವರಲ್ಲಿ ಕೂಡ ಕೆಲವೊಂದು ಮಕ್ಕಳಿಗೆ ಮೆಂಟಲ್ ಪ್ರಿಪ್ರೇಷನ್ಸ್ ಇರೋದಿಲ್ಲ, ನಂಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಸೊ ಆವಾಗ್ಲೂ ಅಷ್ಟೇ ಅವರಿಗೆ ಒಂದು ಸ್ನೇಹಪರ ವಾತಾವರಣದಲ್ಲಿ ನಾವು ಹೀಗೆಲ್ಲ ಆಗುತ್ತೆ, ಸೊ ನೀನು ಧೈರ್ಯದಿಂದ ಇರಬೇಕು ಅಂತ ಹೇಳಿ ಮಾನಸಿಕವಾಗಿಯೂ ಕೂಡ ಹಾಗೂ ದೈಹಿಕವಾಗಿಯೂ ಕೂಡ ಅವರಿಗೆ ಸಪೋರ್ಟ್ ಕೊಡಬೇಕು. ಆ್ಯಂಡ್ ಹಾಗೆ ಅವರಲ್ಲೂ ಕೂಡ ಪೀರಿಯಡ್ಸ್ ಆದ ಒಂದು ಈಗ 12 ವರ್ಷದಲ್ಲಿ ಆಗಿದ್ದಾರೆ ಅಂತ ಅಂದರೆ ಒಂದು 2-3 ವರ್ಷದ ತನಕ ಅವ್ರಿಗೆ ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಆಗೋದಿಲ್ಲ, ಅಂದರೆ ಪ್ರತಿ ತಿಂಗಳು ಋತುಚಕ್ರಗಳು ಇರ್ತಾ ಇರಲ್ಲ ಅವರಿಗೆ. ಸೊ ಅದನ್ನು ತಪ್ಪು ಅಂತ ಮಾಡಿ ಅವ್ರನ್ನ ಹಾಸ್ಪಿಟಲ್ಲಿಗೆ ಕರ್ಕೊಂಡು ಬರೋದು, ಸೊ ಅಥವಾ ಅದಾಗ್ತಾ ಇಲ್ಲ ಕರೆಕ್ಟಾಗಿ, ಅಥವಾ ಇವ್ರಿನ್ನ ಆಗೇ ಇಲ್ವಾ ಅಂತ ಅಂದ್ಕೊಳ್ಳೋದು. ಸೊ ಇದನ್ನೆಲ್ಲ ತಪ್ಪು ಕಲ್ಪನೆಗಳು ಎಗೇನ್. ಸೊ ಸ್ಟಾರ್ಟಿಂಗ್ 2 to 3 ಇಯರ್ಸ್ ಇರ್ರೆಗ್ಯುಲಾರಿಟೀಸ್ ಇದ್ದೇ ಇರುತ್ತೆ ಅದು. ಸೊ ಅದಾದಮೇಲೆ ಸೈಕಲ್ಸ್ ಮತ್ತೆ ಕರೆಕ್ಟ್ ಆಗುತ್ತೆ. ಸೊ ಒಂದು 20 ವರ್ಷ ದಾಟಿದ ಮೇಲೂ ಕೂಡ ಋತುಚಕ್ರ ಕರೆಕ್ಟಾಗಿ ಆಗ್ತಾ ಇಲ್ಲ ಪ್ರತಿ ತಿಂಗಳು ಅಂತ ಅನ್ನೋದಾದರೆ ಆಗ ಕರ್ಕೊಂಡು ಬಂದು ತೋರಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ಸ್ ತೊಗೋಬೇಕು. ಸೊ ಆ್ಯಂಡ್ ಅವರಿಗೆ ಸಪೋರ್ಟಿವ್ ಆಗಿರಬೇಕು ನಾವು, ಅಂದರೆ ಅವ್ರಿಗೆ ಕೆಲವೊಂದು ಮಕ್ಳುಗಳು ಸ್ಪೋರ್ಟ್ಸಲ್ಲಿ ಇರ್ತಾರೆ, ಕೆಲವೊಂದು ಮಕ್ಳುಗಳು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ. ಸೊ ಅವರು ಋತುಚಕ್ರ ಅಚೀವ್ ಮಾಡಿದ್ದಾರೆ ಅಂದ ತಕ್ಷಣ ಅವ್ರನ್ನ ಸ್ಪೋರ್ಟ್ಸಿಂದ ಡಿನೇ ಮಾಡೋದಿರಬಹುದು, ಅಂದರೆ ಇನ್ನು ಮುಂದೆ ಆಟಾಡೋಕ್ಕೆ ಹೋಗಬೇಡ ನೀನು ಅಂತ ಹೇಳದೇ ಇರೋದು. ಸೊ ಈ ಥರದನ್ನೆಲ್ಲ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಈ ಥರ ಚಿಕ್ಕ ಮಕ್ಳಿಗೂ ಆ ಮಕ್ಕಳಿಗೂ ಕೂಡ ಹೇಳಿರಬೇಕು. ಸೊ ಇದರಿಂದಾಗಿ ನಿನಗೆ ಏನೂ ಆಗೋದಿಲ್ಲ, ಇದೊಂದು ಜೈವಿಕ ಪ್ರೋಸೆಸ್ ಇದೆ, ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಮತ್ತೆ ವಾಪಸ್ ನಾವು ಎಂದಿನಂತೆ ಇರಬಹುದು ಅಂತ ಹೇಳಬೇಕು. ಹಾಗಂತ ಅವ್ರು ಇಷ್ಟಪಡೋದನ್ನು ನಾವು ದೂರನೂ ಮಾಡಬಾರ್ದು. ಸೊ ಅವರಿಗೆ ಮಾನಸಿಕವಾಗಿ ಧೈರ್ಯನೂ ಕೊಡಬೇಕು. ಸೊ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಹೇಗೆ ಮೂಡಿಸಬೇಕು ಮತ್ತು ಎಷ್ಟು ಅಗತ್ಯ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ಋತುಚಕ್ರದ ಸಮಯದಲ್ಲಿ ಯಾವ ನೈರ್ಮಲ್ಯ ಕ್ರಮವನ್ನು ನಾವು ಪಾಲಿಸಬೇಕಾಗುತ್ತೆ ಮೇಡಮ್? ಅಷ್ಟೊತ್ತಿಂದ ನಾವು ಹೇಳಿದ್ದಂಗೆ ಋತು ನೈರ್ಮಲ್ಯ ಬಂದು ಹೈಜಿನಿಕ್ ಆಗಿರಬೇಕು. ಸೊ ಅದನ್ನು ನಾವು ಕ್ಲೀನಾಗಿರಬೇಕು. ಸೊ ಪ್ರತಿಯೊಂದರಲ್ಲೂ ಕ್ಲೀನ್ ಅಂತ ಹೇಳಿದ್ರು. ಸೊ ಇವಾಗ ಹೇಳೋದಾಯಿತು ಅಂತಂದರೆ ನಾವು ಋತುಚಕ್ರ ಬಂದಾಗ ನಮಗೆ ಆಪ್ಷನ್ಸ್ ಇರುತ್ತೆ. ಅದು ಬಂದಾಗ ಯಾವ ಥರ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ, ಕೆಲವರು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಬಹುದು, ಕೆಲವೊಬ್ಬರಿಗೆ ಟ್ಯಾಂಪಾನ್ಸ್ ಇಷ್ಟ ಆಗಿರುತ್ತೆ, ಅಥವಾ ಬಳಸೋದಕ್ಕೆ ಉಪಯೋಗ ಅವ್ರಿಗೆ ಕಂಫರ್ಟ್ ಸಿಗುತ್ತೆ ಅದರಿಂದಾಗಿ. ಇಲ್ಲ ಅಂತಂದರೆ ಕೆಲವೊಬ್ಬರು ಮೆನ್ಸ್ಟ್ರುವಲ್ ಕಪ್ಸ್ ಬಳಕೆ ಮಾಡ್ತಾರೆ. ಇನ್ನು ಹಳೆ ಪದ್ಧತಿಯ ಪ್ರಕಾರ ಬಟ್ಟೆಗಳನ್ನು ಯೂಸ್ ಮಾಡೋರಿದ್ದಾರೆ.
ಸೊ ನಾವೇನಾದರೂ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಕೂಡ ನಮಗೆ ಇವಾಗ ಎಷ್ಟು ಬ್ಲೀಡ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ಯೂಶ್ವಲ್ ಆಗಿ ಸ್ಯಾನಿಟರಿ ಪ್ಯಾಡ್ಸನ್ನು ನಾವು 4-6 ಗಂಟೆಗಳ ಒಳಗಡೆ ಚೇಂಜ್ ಮಾಡಬೇಕು. ಸೊ ಹೆಚ್ಚು ಬ್ಲೀಡ್ ಆಗ್ತಾ ಇದೆ ನಮಗೆ ಅಂತ ಅಂದರೆ ಅದನ್ನು ನಾವು ಒಂದು 2-4 ಗಂಟೆ ಒಳಗಡೆನೂ ಕೂಡ ಚೇಂಜ್ ಮಾಡ್ಕೋಬೋದು. ಆದರೆ ಅದು ಪೂರ್ತಿ ಆಗಲಿ ಅನ್ನೋ ತನಕ ಕಾಯೋ ಹಾಗಿಲ್ಲ. ಸೊ ಅದು ಆಗ್ತಾ ಇದೆ ಅಂತಂದಾಗ್ಲೇ ಬದಲಾಯಿಸಿದ್ರೆ ಒಳ್ಳೆಯದು. ಹಾಗೆ ಒಂದೇ ಪ್ಯಾಡಲ್ಲಿ ದಿನ ಪೂರ್ತಿ ಇರೋದು ಕೂಡ ತಪ್ಪಾಗುತ್ತೆ. ವೈ? ಬಿಕಾಸ್ ಅದರಲ್ಲೂ ಕೂಡ ಮೆಟೀರಿಯಲ್ ಸಿಂಥೆಟಿಕ್ ಇರುತ್ತೆ, ಕೆಲವೊಮ್ಮೆ ಕಾಟನ್ ಮಿಕ್ಸ್ಡ್ ಇರುತ್ತೆ, ಆ್ಯಂಡ್ ಅಲ್ಲೂ ಕೂಡ ರೆಸ್ಪಿರೇಷನ್ ಅಂತಂದರೆ ಅಲ್ಲಿ ಗಾಳಿ ಹೋಗಿ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆ ಟೈಟ್ ಡ್ರೆಸ್ಸಸ್ ಒಳಗಡೆ ಇರೋದ್ರಿಂದಾಗಿ ಸೋಂಕುಗಳು ಹರಡುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನಾವು ಪ್ಯಾಡ್ಸನ್ನು ಒಂದು 4-6 ಅವರ್ಸ್ ತನಕ ಹಾಕ್ಕೊಂಡು ಅದನ್ನು ಚೇಂಜ್ ಮಾಡಬೇಕು. ಇಲ್ಲಾಂದ್ರೆ ಅದು ತುಂಬದೇ ಇರಲಿ. ಸೊ ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೆನ್ಸ್ಟ್ರುವಲ್ ಕಪ್ಸಿಗೆ ಬಂತು ಅಂತಂದರೆ ನಾವು ಅದನ್ನು ಹಾಕ್ಕೊಳ್ಳೋ ಮುಂಚೆನೂ ಕೂಡ ಅಥವಾ ಅದನ್ನು ಹಾಕಿ ಡಿಸ್ಕಾರ್ಡ್ ಆದಮೇಲೆ ಒಂದು 8-12 ಗಂಟೆಗಳ ತನಕ ಬಿಸಿ ನೀರಲ್ಲಿ ಕುದಿಸ್ಬೇಕು ಅದನ್ನು. ಸೊ ಅದು ಕುದಿಯೋದ್ರಿಂದಾಗಿ ಅದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಲ್ಸ್ ಇರಬಹುದು ಅಥವಾ ಅದನ್ನು ಹೈಜಿನಿಕ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಪೀರಿಯಡ್ಸ್ ಟೈಮಿಗೆ ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಯಾವುದನ್ನೇ ಆಗಲಿ ತೆಗೆಯೋ ಮುಂಚೆ ಆಗಲಿ ಅಥವಾ ಹಾಕೊಳ್ಳೋ ಮುಂಚೆ ಆಗಲಿ, ಸೊ ಅವಾಗ್ಲೂ ಕೂಡ ನಮ್ಮದು ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೊಂಡಿರಬೇಕು. ಆ್ಯಂಡ್ ಮತ್ತೆ ವಾಪಸ್ ಹೊಸ್ದು ಹಾಕೊಂಡಿದ್ಮೇಲೂ ಕೂಡ ನಾವು ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ನೀಟಾಗಿ. ಆ್ಯಂಡ್ ತೆಗ್ದಿದ ಮೇಲೆ ಪ್ಯಾಡ್ಸನ್ನೆಲ್ಲ ನಾವು ಇನ್ಸಿನರೇಷನ್ ಅಂತ ಕರಿತೀವಿ, ಅಂತಂದರೆ ಸುಡಬೇಕು. ಇಲ್ಲವಾದಲ್ಲಿ ಅದನ್ನು ನೀಟಾಗಿ ಒಂದು ಪೇಪರಲ್ಲಿ ಸುತ್ತಿ ಅದನ್ನು ನೀಟಾಗಿ ಡಿಸ್ಕಾರ್ಡ್ ಮಾಡಬೇಕು, ಅಂತಂದರೆ ಒಂದು ಕಸದ ಬುಟ್ಟಿಗೆ ಹಾಕಬೇಕು. ಸೊ ನೆಕ್ಸ್ಟ್ ಒಂದು ಒಳ ಉಡುಪು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಆದಷ್ಟು ಕಾಟನ್ ಒಳ ಉಡುಪನ್ನ ಹಾಕೊಳ್ಳೋಕ್ಕೆ ಪ್ರೇರೇಪಿಸಬೇಕಾಗತ್ತೆ ಎಲ್ಲರಲ್ಲೂ. ಇಲ್ಲವಾದಲ್ಲಿ ಟೈಟ್ ಡ್ರೆಸ್ಸಸ್ ಅಂತೂ ಹಾಕೋ ಹಾಗಿಲ್ಲ. ಅಂದರೆ ಅವರಿಗೆ ಕೊರೆಯುವಂಥದ್ದು ಅಥವಾ ತುಂಬ ಸಿಕ್ಕಾಕೊಳ್ಳಂಗೆ ಆಗೋವಂಥದ್ದು, ಆ ಕೊರೆತದಿಂದನೇ ಅರ್ಧ ಮತ್ತೆ ವಾಪಸ್ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ ಆ್ಯಂಡ್ ಚರ್ಮ ಸುಟ್ಟೋಗೋ ಥರ ಆಗ್ತಾ ಇರುತ್ತೆ. ಸೊ ಅವುಗಳು ಮತ್ತು ಆದಷ್ಟು ಒಳ ಉಡುಪನ್ನು ಕೂಡ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಲೈಕ್ ಒಂದರಲ್ಲಿರೋದಕ್ಕಿಂತ ಒಂದು ಸಲ ಚೇಂಜ್ ಮಾಡಿ ಉಪಯೋಗಿಸೋದು ಕೂಡ ಉತ್ತಮವಾಗಿರುತ್ತೆ. ಆ್ಯಂಡ್ ಪ್ರತಿದಿನ ಅಂತೂ ಸ್ನಾನ ಮಾಡಲೇಬೇಕು. ಅದು ತಲೆ ಸ್ನಾನ ಮಾಡಿದ್ರೆ ಅದು ಅವ್ರ ಸ್ಟ್ರೆಂತ್ ಮೇಲೆ ಇರುತ್ತೆ, ಅದು ಮಾಡಿದ್ರೂ ಒಳ್ಳೆಯದು. ಅಥವಾ ಮಾಡದೇ ಇದ್ರೂ ಕೂಡ ಅಟ್ ದ ಎಂಡ್ ಮಾಡಿದ್ರೂ ಸಾಕು, ಅವ್ರದ್ದು ಯಾವಾಗ ಹುಷಾರಾಗ್ತಾರಲ್ಲ ಅವಾಗ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂತಂದರೆ ವಾಷಿಂಗ್ ಅಂತ ಬಂದಾಗ, ಸೊ ನಾವು ಬರೀ ನಮ್ಮದು ಯೋನಿ ಮಾರ್ಗ ಅಷ್ಟೇ ವಾಶ್ ಮಾಡಿದ್ರೆ ಸಾಕು ಅನ್ನೋ ಹಾಗಿಲ್ಲ. ಸೊ ನಮ್ಮದು ಮೂತ್ರ ಮಾರ್ಗ ಏನಿದೆ ಅದು, ಹಾಗೂ ನಮ್ಮದು ಯೋನಿ ಮಾರ್ಗ, ಹಾಗೂ ನಮ್ಮದು ಗುದ ಮಾರ್ಗ, ಸೊ ಅದು ಅಷ್ಟನ್ನು ಕೂಡ ನಾವು ಹೈಜಿನಿಕ್ಕಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ವೈ? ಬಿಕಾಸ್ ಎಗೇನ್ ನಮ್ಮದು ಇನ್ಫೆಕ್ಷನ್ ಯಾವ ವೇಯಿಂದ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದನ್ನು ಪೂರ್ತಿ ನಾವು ಒಂದು ಕ್ಲೀನ್ ಮಾಡಿ ಬಿಸಿ ನೀರನ್ನು ಉಪಯೋಗಿಸಿದ್ರೆ ಬೆಟರ್. ಇಲ್ಲ ಆದರೆ ಅಟ್ಲೀಸ್ಟ್ ಉಗುರು ಬೆಚ್ಚಗಿರೋ ನೀರನ್ನಾದರೂ ಉಪಯೋಗಿಸ್ಬೇಕು. ಆ್ಯಂಡ್ ಅದಾದಮೇಲೆ ಒಂದು ನೀಟಾಗಿ ಒಣಗಿರುವಂತಹ ಬಟ್ಟೆನಲ್ಲಿ ವಾಶ್ ಮಾಡಿ ಅಂದರೆ ಒರೆಸಿ ಅದಕ್ಕೆ ನೆಕ್ಸ್ಟ್ ಪ್ಯಾಡ್ಸ್ ಹಾಕ್ಕೊಂಡ್ರೂ ಆಗುತ್ತೆ. ಸೊ ಹಾಗೆ ಈ ಟೈಮಲ್ಲಿ ಹೆಚ್ಚು ನೀರನ್ನು ಕುಡಿಬೇಕು. ಇಲ್ಲ ಅಂತಂದರೆ ಅವರಿಗೆ ಸುಸ್ತಾಗುವ ಚಾನ್ಸಸ್ಗಳು ಹೇಗಿರುತ್ತೆ. ಸೊ ಇದಷ್ಟಂತೂ ಪಾಲಿಸಲೇಬೇಕು. ಸೊ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಮೂಡಿಸೋದು ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನೀವು ತಿಳಿಸಿದ್ದೀರಿ ಮೇಡಮ್. ಹಾಗಿದ್ರೆ ಈ ಶಾಲೆಗಳಲ್ಲಿ ಈ ಋತುಚಕ್ರದ ಶಿಕ್ಷಣದ ಅಗತ್ಯತೆ ಹೇಗಿದೆ? ಶಾಲೆಯಲ್ಲೂ ಕೂಡ ಎಲ್ಲ ಹೆಣ್ಮಗು ಕೂಡ ಬರೀ ಹೆಣ್ಣು ಮಕ್ಕಳ ಶಾಲೆಗೆ ಹೋಗೋದಿರೋದಿಲ್ಲ. ಸೊ ಕೆಲವೊಂದು ಹೆಣ್ಣು ಮಕ್ಕಳು ಕೂಡ ಕೋವಿಡ್ ಎಜುಕೇಷನ್ಸ್ ತಗೋತಾ ಇರ್ತಾರೆ. ಸೊ ಹಾಗಾಗಿ ಆಗಲೇ ಹೇಳ್ದಂಗೆ ಕೂಡ ಟೀನೇಜರ್ಸ್ ಅಂತ ಬಂತು ಅಂತಂದಾಗ ಅವರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಸಾಕಷ್ಟು ಗೊತ್ತಿರೋದಿಲ್ಲ. ಸೊ ಅದು ಬಂದಾಗ ಅವ್ರಿಗೂ ಕೂಡ ತುಂಬ ಗೊಂದಲಗಳಿರುತ್ತೆ, ಭಯ ಇರುತ್ತೆ, ಹೇಗಾಗುತ್ತೆ ಇದರಿಂದಾಗಿ, ಮುಂದೆ ಏನಾದ್ರು ನಾನು ಶಾಲೆಗೆ ಹೋಗೋದನ್ನು ತಪ್ಪಿಸ್ಬೇಕಾಗತ್ತಾ ಅನ್ನೋದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ಅಂಥ ಮಕ್ಕಳಿಗೆ ಅಂತಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅಂದರೆ 12 ವರ್ಷ ದಾಟಿರೋರಲ್ಲಿ ಅವರಿಗೆ ಮೆನ್ಸ್ಟ್ರುಯೇಷನ್ ಅಂದರೆ ಮೆನಾರ್ಕೆ ಅಂದರೆ ಮೊದಲ ಋತು ಆಗಿರಲಿ ಆಗಿಲ್ಲದೆ ಇರಲಿ, ಅವರಿಗೆ ಒಂದು ಋತುಚಕ್ರದ ಬಗ್ಗೆ ಎಜುಕೇಷನ್ ಆಗಲೇಬೇಕು. ಅಥವಾ ಅಂದರೆ ಅದ್ರ ಬಗ್ಗೆ ಮಾಹಿತಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ದೊರಕಿರಬೇಕು. ಆ್ಯಂಡ್ ಅದರ ಸಲುವಾಗಿ ಬರೀ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಸಾಕಾ ಅಂತ ನೀವು ಕೇಳ್ಬೋದು. ಬಟ್ ಅದಲ್ಲದೇ ಇವಾಗಂದು ಈ ಜನ್ರೇಷನ್ ಏನು ನೋಡ್ತೀವಲ್ಲ ಅದರಲ್ಲಿ
ಗಂಡು ಮಕ್ಕಳಿಗೂ ಕೂಡ ಗೊತ್ತಿರಬೇಕು ಅವ್ರಿಗೆ ಮೆನ್ಸ್ಟ್ರುವಲ್ ಅಂತ ಒಂದು ಪ್ರೋಸೆಸ್ ಇರುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳಿ. ಸೊ ಆವಾಗ ಹೆಣ್ಣು ಮಕ್ಕಳಿಗೆ ಈ ಥರದ್ದೆಲ್ಲ ಸ್ವಲ್ಪ ಕಷ್ಟಗಳಿರುತ್ತೆ ಅಥವಾ ಲೈಕ್ ಅವ್ರಿಗೂ ಮುಜುಗರ ಇರುತ್ತೆ. ಸೊ ಅದನ್ನು ನಾವು ಅವರು ಕೂಡ ತುಂಬ ಎಕ್ಸಾಗ್ರೇಟ್ ಮಾಡ್ದೇನೆ ಅಂತಂದರೆ ಅದನ್ನು ಅವರು ಆಡ್ಕೊಳ್ದೇ ಇರೋ ಥರನೇ, ನಿಂಗೆ ಹುಷಾರಿಲ್ಲ, ನಿಂಗೆ ಇದು ಮಾಡೋ ಆಗಿಲ್ಲ, ಅದು ಮಾಡೋ ಸೊ ಅದನ್ನೆಲ್ಲ ರೇಗಿಸ್ತಂತೆಯೇ ಅವರು ಕೂಡ ಪ್ರತಿಯೊಂದು ಹೆಣ್ಣು ಮಗುನ ಅಂಥ ಸಂದರ್ಭದಲ್ಲಿ ಗೌರವ ತಂದ್ಕೊಡೋದಿರ್ಬೋದು ಅಥವಾ ಅವ್ರಿಗೇನು ಕಷ್ಟ ಆಗ್ತಾಯಿದೆ ಅವ್ರಿಗೆ ಇವರು ನೆರವಾಗೋದಿರಬಹುದು. ಸೊ ಈ ಥರದನ್ನೆಲ್ಲ ನಾವು ಪಾಲಿಸ್ಬೇಕಾಗುತ್ತೆ ಆ್ಯಂಡ್ ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಲ್ಲಿ. ಸೊ ಅಲ್ಲಿ ಹುಡುಗರದು ತಪ್ಪಿದೆ ಅಂತನೂ ಅಲ್ಲ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಂದು ಶಾಲೆನಲ್ಲೂ ಕೂಡ ಬರೀ ಹುಡುಗಿರಿಗಷ್ಟೇ ಹೇಳ್ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಇರಲ್ಲ. ಸೊ ಈವನ್ ಹುಡುಗರಿಗೂ ಕೂಡ ಅದರಿಂದ ಏನಾಗ್ತಾ ಇರುತ್ತೆ, ಅವ್ರ ಬಯೋಲಾಜಿಕಲಲ್ಲಿ ದೇಹದಲ್ಲಿ ಯಾವ ಥರ ಪರಿವರ್ತನೆ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಇನ್ನೊಂದು ಅವರಿಗೆ ಪರ್ಸ್ನಲ್ ಹೈಜಿನ್. ಸೊ ಇದು ಹೆಣ್ಮಕ್ಳಿಗೆ ಆಗಲೇ ಹೇಳ್ದಂಗೆ ಪ್ಯಾಡ್ಸನ್ನು ಹೇಗೆ ಚೇಂಜ್ ಮಾಡಬೇಕು, ಅದನ್ನು ಹೇಗೆ ಡಿಸ್ಕಾರ್ಡ್ ಮಾಡಬೇಕು ಅಂದರೆ ಎಸಿಬೇಕು, ಹಾಗೆ ಮೆನ್ಸ್ಟ್ರುವಲ್ ಕಪ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಮುಂಚೆ ಹೇಗೆ ನೋಡ್ಕೋಬೇಕು ಅದನ್ನು, ಅಂದರೆ ಬಾಯ್ಲ್ ಮಾಡಿ ಇಡಬೇಕಾ ಇಲ್ಲವಾ ಅಂತ ಅದನ್ನು ಹೇಳಿರಬೇಕು. ಹಾಗೆ ತರಕಾರಿಗಳು ತಿನ್ನೋದ್ರ ಬಗ್ಗೆ ಇರ್ಬೋದು, ಅಂದರೆ ಅವ್ರ ಹೆಲ್ತ್ ರಿಲೇಟೆಡ್ ಆಗಿ ಜಾಸ್ತಿ ನೀರು ಕುಡಿಬೇಕು ಆ್ಯಂಡ್ ಹಾಗೆ ಕ್ಲೀನ್ ಹೇಗೆ ಇಟ್ಕೋಬೇಕು, ಯಾವ ಥರ ಡ್ರೆಸ್ಸಸ್ ಹಾಕೋಬೇಕು, ಸೊ ಅನ್ನೋದೆಲ್ಲ ಕೂಡ ಅವರಿಗೆ ಒಂದು ಎಜುಕೇಟೆಡ್ ಆಗಿ ಅಥವಾ ತಾಳ್ಮೆಯಿಂದಾಗಿ ಶಿಕ್ಷಕರು ಶಿಕ್ಷಣದಲ್ಲೂ ಕೂಡ ಒಂದು ಹೇಳ್ಕೊಡ್ಬೇಕಾಗತ್ತೆ. ಸೊ ಇದು ಕೂಡ ಅದು ಅವರ ಕಾರ್ಯ ಆಗಿರುತ್ತೆ. ಇದಿಷ್ಟು ಹೇಳಬಲ್ಲೆ. ಓಕೆ ಮೇಡಮ್, ಹಾಗಿದ್ರೆ ಈ ಮೊದಲನೇ ಬಾರಿಗೆ ಋತುಚಕ್ರ ಆರಂಭವಾಗುವ ಹುಡುಗಿಯರಿಗೆ ಯಾವ ರೀತಿಯ ಒಂದು ಮಾರ್ಗದರ್ಶನವನ್ನು ನೀಡಿದ್ರೆ ಉತ್ತಮ ಅನಿಸುತ್ತೆ ಮ್ಯಾಮ್? ಅವರಿಗೂ ಆ ಮೊಮೆಂಟಲ್ಲೂ ಕೂಡ ಅವರಿಗೆ ಯಾವಾಗ ಆಗಬಹುದು, ಅವರಿಗೆ ಸೊ ಎಷ್ಟು ದಿನಕ್ಕೊಮ್ಮೆ ಆಗಬಹುದು ಅಥವಾ ತಿಂಗಳಿಗೊಮ್ಮೆ ಆಗಬಹುದು, ಆದಾಗ ಹೇಗೆಲ್ಲ ಇರುತ್ತೆ ಅದನ್ನೆಲ್ಲ ಮುಂಚೆ ಹೇಳ್ದಂಗೆ ಕೂಡ ಸೊ ಪ್ಯಾಡ್ಸ್ ಚೇಂಜಿಂಗ್ ಇರ್ಬೋದು, ಪರ್ಸ್ನಲ್ ಹೈಜಿನ್ಸ್ ಇರಬಹುದು, ಅದನ್ನೆಲ್ಲ ಹೇಳಿಕೊಟ್ಟು ಅವರಿಗೆ ಮೆಂಟಲಿ ಪ್ರಿಪೇರ್ ಆಗಿರೋದಕ್ಕೂ ಕೂಡ ಹೇಳಿರಬೇಕು. ಸೊ ಅದಾದಾಗ ಒಮ್ಮಿನೊಮ್ಮೆಲೆ ಹಂಗೆ ಆಗೋಯ್ತು ಅಂತ ಹೇಳೋರು ಇರ್ತಾರೆ. ಸೊ ಹಾಗೆಯೇ ಅದೊಂದು. ಮತ್ತು ಅವರಲ್ಲಿ ಆಗುವಂತಹ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನ ಅದರ ಕುರಿತು ಅದನ್ನು ಬಗ್ಗೆ ಅವರಿಗೆ ತಿಳಿಸಿಕೊಟ್ಟಿರಬೇಕು. ಹಾಗೆ ದೈಹಿಕ ಅಂತ ಬಂದಾಗ ಅವರಿಗೆ ನೋವು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂತಂದರೆ ಆಗಲೇ ಹೇಳ್ದಂಗೆ ಆ ಸಂಕೋಚಗಳು ತೀವ್ರವಾದಾಗ ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ಸೆಳೆತ ಇವುಗಳು ಬರೋದು ಸಹಜ. ಸೊ ಆ ಮೊಮೆಂಟಲ್ಲಿ ಅವರು ಅದನ್ನು ಹೇಗೆ ತಗೋಬೇಕು ಅಂದರೆ, ನೋವಿತ್ತು ಅಂತಂದಾಗ ಒಂದು ಹೀಟ್ ಥೆರಪಿ ಇರ್ಬೋದು, ಅಂದರೆ ಶಾಖ ಇಟ್ಕೊಳ್ಳೋದಿರ್ಬೋದು ಅಥವಾ ಮೆಡಿಸಿನ್ಸ್ ತೊಗೊಳೋದಿರ್ಬೋದು, ಯಾವಾಗ ಅದನ್ನು ಕೊಡಬೇಕು, ಅದು ತುಂಬ ತೀವ್ರ ಆದಾಗ ಈ ಥರ ಮಾಡಪ್ಪ ಅಂತ ಹೇಳಿ. ಅಂದರೆ ಹಾಸ್ಟೆಲೈಟ್ಸಲ್ಲಿದ್ದಾಗ ತಂದೆ ತಾಯಿರು ಅವ್ರ ಜೊತೆಗಿರೋದಿಲ್ಲ. ಸೊ ಹಾಸ್ಟೆಲಲ್ಲಿದ್ದಾಗ ನೀನು ಈ ಥರ ನೋಡ್ಕೋಬೋದು ನಿನಗೆ. ಸೊ ರೆಸಿಡೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಅವರಲ್ಲೂ ಅಷ್ಟೇ. ಸೊ ಅವ್ರಿಗೆ ಈ ಥರ ಎಲ್ಲ ಮಾಡ್ಕೋಬೋದು ಅಥವಾ ಅವರು ಕೂಡ ಆ ಮೊಮೆಂಟಲ್ಲಿ ಹೀಗೆಲ್ಲ ನೋಡ್ಕೋಬೋದು ನಮ್ಮನ್ನು ನಾವೇ ಅನ್ನೋ ಒಂದು ಮಾನಸಿಕ ಸದೃಢತೆನೂ ಬಂದಿರಬೇಕು. ಅಥವಾ ಅದನ್ನು ಹೇಳ್ಕೊಟ್ಟಾಗ ಬರುತ್ತೆ ಅವರಿಗೆ ಅವರೇ ಬೆಳೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ. ಸೊ ಇನ್ನೊಂದು ಅವರಿಗೆ ಊಟ ತಿಂಡಿ, ಸೊ ಆರೋಗ್ಯಕರ ಆಹಾರ. ಸೊ ಅಂದರೆ ಕಾಮನ್ ಆಗಿ ನಮಗೆ ಆ ಮೊಮೆಂಟಲ್ಲಿ ಕ್ಯಾಲ್ಶಿಯಮ್ ಮತ್ತು ಐರನ್ ಕಂಟೆಂಟ್ ಲಾಸ್ ಆಗ್ತಾ ಇರುತ್ತೆ ಜಾಸ್ತಿ. ಸೊ ಅದನ್ನು ನಾವು ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆದ್ರೂ ನಾವು ಒಂದು ದ್ರಾಕ್ಷಿ ಇರಬಹುದು, ಹಣ್ಣುಗಳು ತಂದಿಟ್ಕೊಂಡು ಅದನ್ನು ತಿನ್ನೋದ್ರಿಂದ ಅವ್ರಿಗೂ ಕೂಡ ಉತ್ತಮ ಆರೋಗ್ಯ ಸಿಗುತ್ತೆ. ಆ್ಯಂಡ್ ಎಮರ್ಜೆನ್ಸಿ ಟೈಮಲ್ಲಿ ಅಂತಂದರೆ ಈಗ ಎಲ್ಲ ಫಾರ್ ಎಕ್ಸಾಂಪಲ್ ಸ್ಕೂಲಿಂದನೇ ಟ್ರಿಪ್ಪಿಗೆ ಹೋಗಿರ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ. ಸೊ ಆ ಮೊಮೆಂಟಲ್ಲಿ ಆಗಿರುತ್ತೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅವರಿಗೆ ಅಂಥ ಸಿಚುವೇಶನ್ಸಲ್ಲಿ ಒಂದು ಎಕ್ಸ್ಟ್ರಾ ಪ್ಯಾಡ್ಸ್ ಅಥವಾ ಲೈಕ್ ಒಂದು ಕ್ಯಾರಿ ಫಾರ್ವರ್ಡ್ ಥರ ಅದನ್ನು ಕೂಡ ಒಂದನ್ನು ಅವ್ರದ್ದು ಹೊರಗಡೆ ಹೋದಾಗ, ಸೊ ಈ ಟೈಮ್ ಪ್ರಿಡಿಕ್ಷನ್ಸಲ್ಲಿ ಇದೆ ಅಂತಂದಾಗ ಅದನ್ನು ತೊಗೊಂಡು ಹೋಗೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ದಟ್ ನಾರ್ಮಲ್ ಆಗಿ ಹಾಕ್ಕೊಂಡು ಮತ್ತೆ ವಾಪಸ್ ಎಂಜಾಯ್ ಮಾಡಿ ಇರಬಹುದು ಹಾಗೆ. ಸೊ ಇದನ್ನೆಲ್ಲ ನಾವು ಅವರಿಗೆ ಮುಜುಗರ ಪಟ್ಕೊಳ್ದಂತೆ ಅವರಿಗೆ ಎಲ್ಲನೂ ನಾವು ಪ್ರತಿಯೊಂದನ್ನು ತಿಳಿ ಹೇಳಬೇಕು. ಖಂಡಿತ ಮ್ಯಾಮ್. ಅದೇ ಋತುಚಕ್ರದ ಕಾರಣದಿಂದ ಎಷ್ಟೋ ಜನ ಮಕ್ಕಳು ಶಾಲೆಗೆ ಗೈರಾಜರಾಗ್ತಾರೆ. ಸೊ ಈ ಕುರಿತು ಅಥವಾ ಅವರು ಈ ರಜೆಗಳನ್ನ ಕಡಿಮೆ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್? ಇನ್ನು ಶಾಲೆ ಮಕ್ಕಳು ಅಂತ ಬಂತು ಅಂತಂದಾಗ ಅವರಿಗೆ ಮೂಲ ಸೌಕರ್ಯಗಳು ಅತ್ಯಗತ್ಯ. ಸೊ ಯಾವ ಥರ ಮೂಲ ಸೌಕರ್ಯಗಳು ಅಂತ ಅಂದರೆ, ಅಲ್ಲಿ ಕೇವಲ ಅವರಿಗೆ ವಾಶ್ರೂಮ್ಸ್ ಕೊಡೋದು ಅಷ್ಟೇ ಅಲ್ಲದೆ ಕೆಲವೊಂದು ಕಡೆ ಅವರಿಗೆ ಅದಕ್ಕೆ ಅಂತಲೇ ಸೆಪ್ರೇಟ್ ವಾಶ್ರೂಮ್ಸ್ ಇರುತ್ತೆ. ಲೈಕ್ ಅಂದರೆ ಬರೀ ಮೇನ್ ಡೋರ್ ಅಷ್ಟೇ ಇರುತ್ತೆ, ಕೆಲವೊಂದು ಕಡೆ ಇರೋದಿಲ್ಲ. ಕೆಲವೊಂದು ಕಡೆ ಹೇಗೆ ಅಂತಂತಂದರೆ ಒಂದು ಸಪ್ರೇಟ್ ವಾಶ್ರೂಮ್ಸ್ ಅವ್ರಿಗೆ ಅಂತಲೇ ಮಾಡಿ
ಸೊ ಅಲ್ಲೇ ಕೂಡ ಇನ್ಸಿನರೇಟರ್ಸ್ ಅಳವಡಿಸಿತ್ತು ಅಂತಂತಂದ್ರೂ ಬೆಟರ್, ಬಿಕಾಸ್ ಅವ್ರು ಅಲ್ಲೇ ಚೇಂಜ್ ಮಾಡಿಸ್ಕೊಂಡು ಅದನ್ನು ಬೇಕಿದ್ರೆ ಅಲ್ಲೇ ಡಿಸ್ಕಾರ್ಡ್ ಮಾಡಬಹುದು. ಇಲ್ಲ ಅಂತಂತಂದರೆ ಒಳಗಡೆ ಒಂದು ಡಸ್ಟ್ಬಿನ್ ಇಡಿಸೋದಿರಬಹುದು, ಸೊ ದ್ಯಾಟ್ ಅವ್ರಿಗೂ ಕೂಡ ಅದನ್ನು ಪ್ರಾಪರಾಗಿ ಡಿಸ್ಕಾರ್ಡ್ ಮಾಡೋ ಥರ ಈಸಿ ಆಗಿರುತ್ತೆ. ಆ್ಯಂಡ್ ನೀರಿನ ವ್ಯವಸ್ಥೆ ಅತ್ಯಗತ್ಯ. ಕೆಲವೊಮ್ಮೆ ವಾಶ್ರೂಮ್ಸ್ ಇರುತ್ತೆ, ನೀರಿರಲ್ಲ, ಕೆಲವೊಮ್ಮೆ ಅದು ಡೋರ್ಸ್ ಇರೋದಿಲ್ಲ. ಸೊ ಈ ಥರ ಬೇಸಿಕ್ ಫೆಸಿಲಿಟೀಸ್ ಏನಿರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಅವರಿಗೆ ನೀಟಾಗಿ ಸಪ್ಲಿಮೆಂಟ್ ಆಗಿರಬೇಕು. ಹಾಗೆ ಬೈ ಚಾನ್ಸ್ ಕೆಲವೊಮ್ಮೆ ಸ್ಕೂಲಿಗೆ ಬಂದಿರ್ತಾರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಅವತ್ತು ಡೇಟ್ಸ್ ಆಗಿರುತ್ತೆ ಅಂತ ಹೇಳಿ. ಸೊ ಆ ಮೂಮೆಂಟಲ್ಲಿ ಅಟ್ಲೀಸ್ಟ್ ಶಾಲೆ ಕಡೆಯಿಂದನೇ ಸ್ಯಾನಿಟರಿ ಪ್ಯಾಡ್ಸ್ ಅವೈಲಬಲ್ ಆಗೋವಂಥದ್ದು ವ್ಯವಸ್ಥೆ ಆಗಿರಬೇಕು. ಒಂದು ವೇಳೆ ಅವ್ರು ಮರ್ತು ಬಂದ್ರೂ ಕೂಡ ಅಂದರೆ ಶಾಲೆನಲ್ಲೇ ಅವರಿಗೆ ಒದಗಿಸಿ ಕೊಡಬೇಕು ಅದನ್ನು ಹಾಕ್ಕೊಳ್ಳಿಕ್ಕೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಡಿಸ್ಪೋಸಲ್. ಸೊ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ನಲ್ಲ, ಅದನ್ನು ತೆಗೆದು ಹಾಕಬೇಕಾದಾಗ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು. ಸೊ ಆದಷ್ಟು ಇನ್ಸಿನೇಟರ್ ಇದ್ದರೆ ಉತ್ತಮ. ಇಲ್ಲವಾದಲ್ಲಿ ಡಿಸ್ಕಾರ್ಡ್ ಮಾಡೋದಕ್ಕೆ ಯಾವ ಥರ ನೆಸೆಸರಿ ಇದೆ, ಸೊ ಒಂದು ಪೇಪರ್ಸ್ ಇರ್ಬೋದು ಅಥವಾ ಕವರ್ಸ್ ಇರ್ಬೋದು, ಅದ್ರದ್ದು ಅವೈಲಬಿಲಿಟೀಸ್ ಇತ್ತು ಅಂತಂದರೆ ಈಸಿ ಆಗುತ್ತೆ ಅವರಿಗೂ. ಆ್ಯಂಡ್ ಎಲ್ಲ ಮಕ್ಕಳಲ್ಲೂ ಕೂಡ ನೋವು ತಡ್ಕೊಳ್ಳೋ ಸಾಮರ್ಥ್ಯ ಈಕ್ವಲ್ ಆಗಿರೋದಿಲ್ಲ. ಸೊ ಕೆಲವೊಬ್ಬರಿಗೆ ನೋವು ಜಾಸ್ತಿ ಇರುತ್ತೆ, ಕೆಲವೊಬ್ಬರಿಗೆ ಕಮ್ಮಿ ಇರುತ್ತೆ. ಸೊ ಅಂಥ ಮಕ್ಕಳಲ್ಲಿ ನೋವು ಯಾರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಸೊ ಅವರಿಗೆ ಅಂತಲೇ ಒಂದು ಸಿಕ್ ರೂಮ್, ಅಂದರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೆಡಿಸಿನ್ಸ್ ತೊಗೊಂಡು ಮತ್ತೆ ವಾಪಸ್ ಶಾಲಾ ತರಗತಿಗಳನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಅಂತಲೇ ಅವ್ರಿಗೆ ಒಂದು ರೆಸ್ಟಿಂಗ್ ರೂಮ್ ಅಂತ ಆದ್ರೂ, ಅಥವಾ ಮೆಡಿಸಿನ್ಸ್ ಅವೈಲಬಿಲಿಟಿ ಇರಬೇಕು ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್. ಸೊ ನಿಯರ್ ಬೈ ಇರಲ್ಲ ಅದಕ್ಕೆ. ಸೊ ಈ ಥರದ್ದಾದ್ರೂ ಮೂಲ ಸೌಕರ್ಯಗಳು ಇರಬೇಕು. ಸೊ ಎಲ್ಲ ಅವಕಾಶಗಳಿದ್ದರೆ ಸೊ ಮಕ್ಕಳು ಶಾಲೆಗೆ ಗೈರಾಗದಂತೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಸೊ ಪೋಷಕರು ಮತ್ತು ಶಿಕ್ಷಕರು ಈ ಕಿಶೋರಿಯರಿಗೆ ಹೇಗೆ ಬೆಂಬಲವನ್ನು ನೀಡಬೇಕಾಗುತ್ತೆ ಮೇಡಮ್? ಈ ಹದಿಹರೆಯದ ಹುಡುಗಿಯರಿಗೆ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಮೂರನ್ನು ಕೂಡ ಮನೆಯಲ್ಲಿ ತಂದೆ ತಾಯಂದಿರಿರಬಹುದು ಅಥವಾ ಶಾಲೆಯಲ್ಲಿ ಶಿಕ್ಷಕರಿರಬಹುದು, ಸೊ ಅದಕ್ಕೆ ಬೆಂಬಲಿಸಬೇಕಾಗತ್ತೆ. ಸೊ ಅವ್ರಿಗೆ ಆಗಲೇ ಹೇಳ್ದಂಗೆ ಮುಜುಗರ ಪಟ್ಕೊಳ್ದೇ ಅವ್ರಿಗೆ ಏನಿದೆ, ಅವರದ್ದೇನಾಗಿತ್ತು ಅದನ್ನು ಕೂಡ, ಅಥವಾ ಮಕ್ಕಳಲ್ಲಿ ಏನಾಗ್ತಾ ಇದೆ ಸೊ ಅದನ್ನು ಕೂಡ ಅವರು ತಿಳ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಲೈಕ್ ಮಕ್ಕಳಿಗೂ ಕೂಡ ಹಿಂಜರಿಕೆ ಇರುತ್ತೆ, ನಾನು ಹೋಗಿ ಹೇಗೆ ಹೇಳ್ಕೊಳ್ಳೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಂತಲೇ ಮಕ್ಕಳಲ್ಲಿ ಒಂದು ಸ್ನೇಹಪರ ವಾತಾವರಣ ಇರಬೇಕು. ಅದು ತಂದೆ ಮಗಳಲ್ಲಾದರೂ ಇರಬಹುದು, ತಾಯಿ ಮಗಳಲ್ಲಾದರೂ ಇರಬಹುದು, ಅಥವಾ ಶಿಕ್ಷಕರ ಜೊತೆಗಾದರೂ ಇರಬಹುದು. ಸೊ ಆ ಥರದ್ದು ಒಂದು ಭಾವನಾತ್ಮಕ ಒಂದು ವಾತಾವರಣ ಇದ್ದಾಗ ಸೊ ಅವರಲ್ಲಿ ಯಾವ ಥರ ಹಿಂಸೆ ಆಗ್ತಾ ಇದೆ ಅನ್ನೋದನ್ನು ಅವರು ಮುಕ್ತವಾಗಿ ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆವಾಗ ತಂದೆ ತಾಯಂದಿರು ಮಕ್ಕಳಿಗೆ ಅಂತಂದರೆ ಮಗಳಿಗೆ ಹೇಗೆ ನಮ್ಮ ಕಡೆಯಿಂದ ಬೆಂಬಲ ಕೊಡಬಹುದು ಅನ್ನೋ ಯೋಚನೆಯೂ ಕೂಡ ನಿರ್ಮಾಣ ಆಗಿ ಅದಕ್ಕೆ ಹೇಗೆ ಬೆಂಬಲಿಸಬಹುದು ಅನ್ನೋ ದಾರಿನೂ ಕೂಡ ಹುಡುಕೋದಕ್ಕೆ ಈಸಿ ಆಗುತ್ತೆ. ಸೊ ಇನ್ ಟೋಟಲ್ ಆಗಿ ಹೇಳಬೇಕು ಅಂತಂತಂದರೆ ನಾಟ್ ಜಸ್ಟ್ ಅವರಿಗೆ ಆಗ್ತಾ ಇದೆ ಅಂತ ಹೇಳಿ ಸುಮ್ಮನೆ ಇರೋದಲ್ಲ, ಅವರಲ್ಲಿ ಮಾನಸಿಕವಾಗಿ ಹೇಗಾಗ್ತಾ ಇದೆ, ಅವರಲ್ಲಿ ಯಾವ ಥರ ಫೀಲಿಂಗ್ಸ್ ಬರ್ತಾ ಇದೆ, ಸೊ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಹೇಗಿರಬೇಕು ಅಥವಾ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಮೂಲಕ ಒಂದು ಹುಡುಗಿಯ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಇರಬೇಕಾಗುತ್ತೆ. ಓಕೆ ಮೇಡಮ್, ಅಂದರೆ ಈ ಋತುಚಕ್ರದ ವೇಳೆಯಲ್ಲಿ ಎಷ್ಟೋ ಮಕ್ಕಳಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಹೊಟ್ಟೆ ನೋವು ಮತ್ತು ಇತರ ಅಸ್ವಸ್ಥತೆಗಳು ನಿರ್ಮಾಣ ಆಗುತ್ತೆ, ಅಂದರೆ ಆ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಸೊ ಇದನ್ನೆಲ್ಲ ಹೇಗೆ ಅವರು ನಿಭಾಯಿಸಬೇಕಾಗತ್ತೆ ಮೇಡಮ್? ಸೊ ಆಗಲೇ ಹೇಳ್ದಂತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತಡ್ಕೊಳ್ಳೋ ಶಕ್ತಿ ಒಂದೇ ರೀತಿ ಇರೋದಿಲ್ಲ ನೋವನ್ನು. ಸೊ ಹಾಗೆ ತುಂಬ ನೋವು ಬರ್ತಾ ಇದೆ ಅಂತಂದಾಗ ಟ್ಯಾಬ್ಲೆಟ್ಸ್ಗಿಂತ ಮುಂಚೆ ಒಂದು ಹೀಟ್ ಥೆರಪಿ. ಸೊ ಹೀಟ್ ಥೆರಪಿ ಅಂತಂದರೆ ಶಾಖ ಕೊಡೋದು. ಸೊ ಯಾವ ಥರ ಶಾಖ ಕೊಡ್ತೀವಿ, ಒಂದು ಬಿಸಿನೀರನ್ನು ಕಾಯಿಸ್ಬಿಟ್ಟು ಒಂದು ಬಾಟಲಿಗೆ ಹಾಕ್ಕೊಂಡು, ಅಥವಾ ಹಾಟ್ ಪ್ಯಾಕ್ ಅಂತಲೇ ಸಿಗುತ್ತೆ ಈಗ. ಸೊ ಅದನ್ನು ಕಿಬ್ಬು ಹೊಟ್ಟೆ ಅಂತಂತಂದರೆ ಹೊಟ್ಟೆಯ ಕೆಳಭಾಗ, ಇಲ್ಲ ಅಂತಂದರೆ ಬೆನ್ನಿನ ಭಾಗ, ಮತ್ತು ಹಾಗೂ ನಮ್ಮ ಕಾಫ್ ಮಸಲ್ಸಿಗಾದರೂ ಸರಿ. ಸೊ ಅಲ್ಲಾದರೂ ಎಲ್ಲಿ ಕಾಂಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ, ಅಂದರೆ ಸಂಕೋಚನಗಳು ಜಾಸ್ತಿ ಇರುತ್ತೋ, ಸೊ ಅಲ್ಲಿ ಹದವಾದ ಒಂದು ಬಿಸಿ ನೀರಿನ ಶಾಖ ಕೊಡೋದ್ರಿಂದಾಗಿ ಅವರಿಗೂ ಕೂಡ ಸ್ವಲ್ಪ ಆರಾಮದಾಯಕವಾಗಿರುತ್ತೆ. ಹಾಗೆ ಇನ್ನೊಂದು ಊಟ ತಿಂಡಿಯಲ್ಲಿ ಅವರಿಗೆ ಆಗಲೇ ಹೇಳ್ದಂಗೆ ಪೌಷ್ಟಿಕಾಂಶದ ಆಹಾರಗಳು. ಸೊ ಜಾಸ್ತಿಯಾಗಿ ನಾವು ಅವರಿಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನು ಕರಿತೀವಲ್ಲ, ಪಾಲಕ್ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರಬಹುದು, ಅಥವಾ
ದಂಟು, ಆಮೇಲೆ ಕೊತ್ತಂಬರಿ, ಕರಿಬೇವು. ಸೊ ಇವೆಲ್ಲವೂ ಕೂಡ ಹೈಲಿ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಪ್ರೋಟೀನ್. ಸೊ ಇಂಥ ಆಹಾರಗಳನ್ನ ಕೊಡಬೇಕು. ಹಾಗೆ ಐರನ್ ರಿಚ್ ಆಹಾರ ಕೊಡಬೇಕು. ಬಿಕಾಸ್ ಸ್ರಾವ ಆಗ್ತಾ ಇರಬೇಕಾದಾಗ ಕಬ್ಬಿಣ ಅಂಶಗಳು ನಮ್ಮ ದೇಹದಿಂದ ಕಡಿಮೆ ಆಗ್ತಾ ಇರುತ್ತೆ. ಬಿಕಾಸ್ ರಕ್ತದ ಪ್ರತಿಯೊಂದು ಕಣದಲ್ಲೂ ಕಬ್ಬಿಣದ ಅಂಶ ಇರುತ್ತೆ. ಸೊ ರಕ್ತ ಎಷ್ಟು ಸ್ರಾವ ಆಗ್ತಾ ಇರುತ್ತೋ ಅಷ್ಟು ಕಬ್ಬಿಣ ಅಂಶ ಕೂಡ ನಮ್ಮ ದೇಹದಿಂದ ಆಚೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅಂಥವರಿಗೆ ನಾವು ಎಳ್ಳು ಅಥವಾ ಬೆಲ್ಲದಿರ್ಬೋದು ಅಥವಾ ಕಡಲೆ ಬೀಜ ಮತ್ತು ಬೆಲ್ಲ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಸಪ್ಲಿಮೆಂಟ್ಸ್ ಆಗಿ ಕೊಡಬಹುದು. ಸೊ ಈ ಥರ ಕೊಡೋದ್ರಿಂದಾಗಿ ಅವರಿಗೆ ಪೌಷ್ಟಿಕ ಆಹಾರನೂ ಸಿಗುತ್ತೆ. ಸೊ ನೋವು ನಿವಾರಣೆಯಲ್ಲಿ ನಾವು ಮನೆಮದ್ದಾಗಿ ಜಿಂಜರ್ ಟೀ ಅಂದರೆ ಶುಂಠಿದು ಚಹಾ, ಹಾಲನ್ನು ಹಾಕೋ ಆಗಿಲ್ಲ, ಜಸ್ಟ್ ಡಿಕಾಕ್ಷನ್ ಹಾಕಿ ಅವರಿಗೆ ಕೊಡೋದು ಮಕ್ಕಳಿಗೆ. ಸೊ ಇನ್ನೊಂದೆಡೆ ನಾವು ಜೀರಾ ನೀರು, ಸೊ ಓವರ್ನೈಟ್ ಬಿಸಿ ನೀರಿಗೆ ಜೀರಾ ಹಾಕಿ ಕುದಿಸಿ ಇಟ್ಟಿದ್ದನ್ನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅಂಥ ನೀರನ್ನು ಕುಡಿಬಹುದು. ಸೊ ಅವರಿಗೆ ರುಚಿಸ್ತಾ ಇಲ್ಲ ಅಂತಂದರೆ ನಾವು ಜೇನುತುಪ್ಪದಲ್ಲೂ ಹಾಕಿನೂ ಕೊಡ್ಬೋದು. ಸೊ ದಟ್ ಅವರಿಗೆ ಟೇಸ್ಟ್ ಎನ್ಹ್ಯಾನ್ಸರ್ ಆಗೂ ಇರುತ್ತೆ ಆ್ಯಂಡ್ ಆರಾಮದಾಯಕವಾಗೂ ಇರುತ್ತೆ. ಸೊ ಈ ಮೊಮೆಂಟಲ್ಲಿ ಯಾವ ಥರ ಆಹಾರ ತಿನ್ನಬಾರ್ದು ಅಂತ ಕೇಳಿದ್ರೆ ನೀವು ನನಗೆ ಜಾಸ್ತಿ ಎಣ್ಣೆ ಅಂಶ ಇರೋದು ಅಂತಂದರೆ ಎಣ್ಣೆಯಲ್ಲಿ ಕರ್ದಿರೋ ಅಂಥದ್ದು ಅಥವಾ ಉಪ್ಪಿನ ಪದಾರ್ಥಗಳು ಅಂದರೆ ಸ್ಪೈಸಿ ಸಾಲ್ಟಿ ಫುಡ್ಸ್ ಅಂದರೆ ಚಿಪ್ಸ್ ಇರಬಹುದು ಅಥವಾ ಬಜ್ಜಿ ಬೋಂಡಗಳಿರಬಹುದು ಅಥವಾ ಚಾಟ್ಸ್ ಐಟಮ್ಸ್ಗಳಿರಬಹುದು. ಇದನ್ನು ಆದಷ್ಟು ಕಮ್ಮಿ ಮಾಡಿದಲ್ಲಿ ಉತ್ತಮವಾಗಿರುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಸಾಕಷ್ಟು ನೀರಿನ ಅಂಶ ದೇಹಕ್ಕೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಹೆಚ್ಚು ನೀರನ್ನು ಕುಡಿಯೋದು ಅತ್ಯಗತ್ಯ. ಹಾಗೆಯೇ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಷ್ಟೇ ಆರಾಮವಾಗಿ ವಿಶ್ರಾಂತಿಸಬೇಕು. ಜಾಸ್ತಿ ಸ್ಟ್ರೆಸ್ ತೊಗೋಬಾರ್ದು ಆ್ಯಂಡ್ ತುಂಬ ಅದ್ರ ಬಗ್ಗೆನೇ ಯೋಚಿಸಬಾರ್ದು. ಹಾಗೆ ರೆಸ್ಟ್ ಮಾಡಿದ್ದಲ್ಲಿ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹಾಗೆ ನೋವು ಕೂಡ ಕಮ್ಮಿ ಆಗುತ್ತೆ. ಇದುವರೆಗೂ ಸಾಕಷ್ಟು ಆಹಾರ ಕ್ರಮ ಆಗಿರ್ಬೋದು ಅಥವಾ ವ್ಯಾಯಾಮದ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಯಾವ ಸಮಯದಲ್ಲಿ ಅಥವಾ ಯಾವ ಲಕ್ಷಣಗಳು ಕಂಡು ಬಂದರೆ ಋತುಚಕ್ರದ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತೆ ಮೇಡಮ್? ಆಗಲೇ ಹೇಳ್ದಂಗೆ ಇದು ಋತುಸ್ರಾವದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ಆಗ್ತಾ ಇರುತ್ತೆ ಅಂತ ಹೇಳಿ. ಸೊ ಯೂಶ್ವಲ್ ಆಗಿ ಸರಾಸರಿ ನಮ್ಮಲ್ಲಿ 5 ದಿನ ರಕ್ತಸ್ರಾವ ಆಗುತ್ತೆ. ಸೊ ಕೆಲವೊಮ್ಮೆ 6 ದಿನ ತನಕನೂ ನಾರ್ಮಲ್, ಸಮ್ಟೈಮ್ಸ್ 7 ಇಸ್ ಆಲ್ಸೋ 7 ಡೇಸ್ ತನಕನೂ ನಾವು ಓಕೆ ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗ 7 ದಿನಕ್ಕೂ ಮೀರಿ ಇನ್ನೂ ಸ್ರಾವ ಆಗ್ತಾ ಇದೆ ಆ್ಯಂಡ್ ದಿನಕ್ಕೆ ಒಂದು 4 ರಿಂದ 5 ಪ್ಯಾಡನ್ನು ಬದಲಾಯಿಸ್ತಾ ಇದ್ದೀವಿ ಅಂತಂದಾಗ ಸೊ ಡಾಕ್ಟರ್ನ ಭೇಟಿಯಾಗೋದು ಉತ್ತಮ. ಸೊ 7 ದಿನಕ್ಕಿಂತ ಜಾಸ್ತಿಯಾಗಿ 5 ರಿಂದ 6 ಪ್ಯಾಡ್ ಪರ್ ಡೇ ಚೇಂಜ್ ಮಾಡ್ತಾ ಇದ್ದೀವಿ ಅಂತಂದಾಗ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೋಬೇಕು. ಸೊ ಇದೆಲ್ಲವೂ ಕೂಡ ಹೆವಿ ಬ್ಲೀಡಿಂಗ್, ಅದನ್ನು ನಾವು ಮೆನೋರೀಜಿಯಾ ಅಂತ ಕರಿತೀವಿ. ಸೊ ಅತಿ ಹೆಚ್ಚು ರಕ್ತ ಹೋಗ್ತಾ ಇದೆ ಅಂತ ಹೇಳಿ. ಸೊ ಅವರಿಗೆ ಸುಸ್ತಾಗುವ ಸಂಭಾವನೆ ಜಾಸ್ತಿ ಇರುತ್ತೆ ಆ್ಯಂಡ್ ನೋವಿನ ಶ್ರಮ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಂದು ತೋರಿಸ್ಕೊಳ್ಳೋದು ಉತ್ತಮ ಇರುತ್ತೆ. ಸೊ ಇದಲ್ಲದೇ ಸ್ರಾವ ಆಗಬೇಕಾದಾಗ ತುಂಬ ದಪ್ಪ ಅಥವಾ ಗೆಡ್ಡೆಗಳ ಥರ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ನಾವು ಬ್ಲಡ್ ಕ್ಲಾಟ್ಸ್ ಅಂತ ಕರಿತೀವಿ. ಸೊ ಈ ಥರ ಕ್ಲಾಟೆಡ್ ಆಗಿ ಹೋಗೋದು ಕೂಡ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ಸೊ ಅಂಥ ಸಮಯದಲ್ಲಿ ಬಂದು ತೋರಿಸ್ಕೋಬೇಕು. ಹಾಗೆ ಅವರಿಗೆ ಜ್ವರ ಅಥವಾ ವಾಂತಿ ಇಲ್ಲವಾದಲ್ಲಿ ತುಂಬ ತಡ್ಕೊಳಕ್ಕಾಗದೇ ಇರೋ ಅಷ್ಟು ತೀವ್ರ ಸಂಕೋಚಗಳು ಅಂತಂದರೆ ಅದನ್ನು ನಾವು ಅಬ್ಡಮಿನಲ್ ಕ್ರ್ಯಾಂಪ್ಸ್ ಅಂತ ಏನು ಕರಿತೀವಲ್ಲ, ಸೊ ಅಂಥ ಮೊಮೆಂಟಲ್ಲಿ ಬಂದು ತೋರಿಸ್ಕೋಬೇಕಾಗಿರುತ್ತೆ. ಸೊ ಇನ್ನು ಕೆಲವೊಮ್ಮೆ ಆಗಲೇ ಹೇಳಿದಾಗೇ ನಾನು ಇರ್ರೆಗ್ಯುಲಾರಿಟೀಸ್ ಅಂತಂದರೆ 1 ತಿಂಗಳಾಗಿರ್ತಾರೆ ಮತ್ತು ಇನ್ನೊಂದು 3 ತಿಂಗಳಿಗೆ ಆಗಿರಲ್ಲ. ಸೊ ನಮ್ಮಲ್ಲಿ ಋತುಚಕ್ರ ಬಂದು 21 ಅಥವಾ 28 35 ಇಲ್ಲ 40 ದಿನಗಳ ತನಕ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಫ್ಲಕ್ಚುಯೇಟಿಂಗ್ ಇರುತ್ತೆ. ಸೊ ಎಲ್ಲರೂ 28 ದಿನಕ್ಕೇ ಆಗಬೇಕು ಅಂತ ಇಲ್ಲ, 40 ದಿನ ತನಕನೂ ಚೇಂಜಸ್ ಆದಲ್ಲಿ ಅದು ಸಹಜ. ಸೊ ಯಾವಾಗ 40 ದಿನಕ್ಕೂ ಮೀರಿ ಆಗದೆ ಇರುತ್ತೋ, ಸೊ ಅಥವಾ 21 ಅಥವಾ 28 ದಿನಗಳ ಒಳಗಡೆ ಆಗುತ್ತೋ, ಸೊ ಅಂಥವ್ರದ್ದು ನಾವು ಇರ್ರೆಗ್ಯುಲಾರಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವರು ಕೂಡ ಬಂದೊಮ್ಮೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದಲ್ಲದೇ ಕೆಲವೊಮ್ಮೆ ಅದು ಸ್ರಾವ ಆಗುವ ಮುಂಚೆ ಆ್ಯಂಡ್ ಆದ ನಂತರ ಕೆಲವೊಬ್ಬರಿಗೆ ಬಿಳಿ ಕಣಗಳದ್ದು ಕೂಡ ಸ್ರಾವ ಆಗ್ತಾ ಹೋಗುತ್ತೆ. ಅದನ್ನು ನಾವು ವೈಟಿಶ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಸೊ ಅದರಿಂದಾಗಿ ತುರಿಕೆ ಬರೋದು ಸಹಜ ಆಗಿರುತ್ತೆ ಆ್ಯಂಡ್ ಅದು ಕೂಡ ಜಾಸ್ತಿ ಆಗ್ತಾ ಇದೆ ಅವರಲ್ಲಿ. ಅಥವಾ ಬಿಳಿ ಕಣಗಳಲ್ಲದೇ ಹಳದಿ ಕಣಗಳು ಕೂಡ ಹೋಗ್ತಾ ಇದೆ ಅಂತಂದಾಗ, ಅಥವಾ ಇಚ್ಚಿಂಗ್ ಜಾಸ್ತಿ ಇದೆ ಆ ಏರಿಯಾದಲ್ಲಿ ಅಂತಂದಾಗ
ಸೊ ಆ ಮೊಮೆಂಟಲ್ಲಿ ಬಂದು ತೋರಿಸ್ಕೋಬೇಕಾಗತ್ತೆ. ಆ್ಯಂಡ್ ಅದಕ್ಕೂ ಮುಂಚೆನೇ ಈಗ ಅಡಾಲಸೆಂಟ್ ಅಂತ ನಾವು ಮಾತಾಡ್ದೋ. ಅಡಾಲಸೆಂಟಲ್ಲಿ 16 ವರ್ಷದ ಕೆಳಗಡೆ ಅಥವಾ 16 ವರ್ಷ ಆದ್ರೂ ಇನ್ನೂ ಯಾರಲ್ಲಿ ಮುಟ್ಟಾಗಿಲ್ಲ, ಸೊ ಅಂಥ ಹೆಣ್ಣು ಮಗು ಕೂಡ ಬಂದೊಮ್ಮೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಇದ್ದಲ್ಲಿ ಒಮ್ಮೆ ಅಥವಾ ಇಷ್ಟರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ಬಂದೊಮ್ಮೆ ಡಾಕ್ಟರ್ಸಿಗೆ ಭೇಟಿಯಾಗೋದು ಉತ್ತಮ. ಅನಿಯಮಿತ ಋತುಚಕ್ರಕ್ಕೆ ಕಾರಣಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಬೋದಾ ಮೇಡಮ್? ಹಾಂ, ಸೊ ಆಗಲೇ ಹೇಳ್ದಂತೆಯೇ ನಾನು ನಿಮಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಬಂದು ಒಂದು 21 ದಿನದಿಂದ 40 ದಿನದೊಳಗಡೆ ಆಗಬೇಕು ಅಂತ ಹೇಳಿ. ಸೊ ಈ ಅವಧಿಗಿಂತ ಮುಂಚೆ ಅಥವಾ ಈ ಅವಧಿಗಿಂತ ಜಾಸ್ತಿ ದಿನ ಆದಮೇಲೆ ಆಗೋದನ್ನು ನಾವು ಇರ್ರೆಗ್ಯುಲಾರಿಟೀಸ್ ಅಂತಂದರೆ ಅನಿಯಮಿತ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೆಲ್ಲ ಹೇಗಪ್ಪ ಒಂದು ಹೆಣ್ಮಗುನಲ್ಲಿ ಆಗುತ್ತೆ ಅಂತ ಕೇಳೋದಿತ್ತು ಅಂತಂದರೆ, ಆ ಹೆಣ್ಮಗುವಿಗೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅಂತಂತಂದರೆ ಮಾನಸಿಕವಾಗಿ ದುರ್ಬಲರಾಗಿದ್ದಾಗ, ಸೊ ಅಂಥವರಲ್ಲೂ ಕೂಡ ಜಲ್ದಿ ಆಗುವಂತಹ ಸಂಭಾವನೆಗಳು ಹೆಚ್ಚಿರುತ್ತೆ. ಸೊ ಇನ್ನು ಅವರಿಗೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಕರಿತೀವಿ. ಸೊ ನಾವು ಮುಂಚೆ ಎಲ್ಲ ಅದನ್ನು ನಾವು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತಾ ಇದ್ದೋ ಅಥವಾ ಡಿಸೀಸ್ ಅಂತ ಇತ್ತು, PCOD ಆರ್ PCOS. ಸೊ ಈಗ ಅದಕ್ಕೆ ನಾವು ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ, ಅಂದರೆ ರೀನೇಮ್ ಆಗಿದೆ ಅಂತಂದರೆ PMOS ಅಂತ. ಹಾಗೆ ಸೊ ಏನಿದು ಅಂತ ಅಂದರೆ, ಬಿಕಾಸ್ ಈಗಿನ ಜನ್ರೇಷನ್ನಲ್ಲಿ ಹೆಣ್ಣು ಮಕ್ಕಳಿಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಬಂತು ಅಂತಂದಾಗ, ಸೊ ಸಾಕಷ್ಟು ಜನರಲ್ಲಿ ನಾವು ನೋಡಿದಂತೆ ಯಾರಲ್ಲೂ ಕೂಡ ವ್ಯಾಯಾಮ ಅಥವಾ ಆಹಾರ ತಿಂಡಿಗಳಲ್ಲಿ ಬದಲಾವಣೆ ಆಗಿರೋದ್ರಿಂದಾಗಿ ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ದೈಹಿಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಮಾನಸಿಕ ವಿಶ್ರಾಂತಿ ಆದಾಗ ಸೊ ಅಂಥವರಲ್ಲಿ ನಾವು ಒಂದು ಮೆಟಬಾಲಿಕ್ ಸಿಂಡ್ರೋಮ್ಸನ್ನ ನೋಡಬಹುದು. ಸೊ ಅಂಥವರಲ್ಲಿ ಇರ್ರೆಗ್ಯುಲಾರಿಟೀಸ್ ಅತಿ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಇದನ್ನು ನಾವು ಅಂಡಾಂಶದಲ್ಲಿ ನೀರಿನ ಗುಳ್ಳೆಗಳ ಉತ್ಪತ್ತಿ ಅಂತ ಹೇಳಬಹುದು. ಸೊ ಇನ್ನೊಂದು ಥೈರಾಯ್ಡ್ ಸಮಸ್ಯೆ, ಇದು ಕೂಡ ಒಂದು ಎಂಡೋಕ್ರೈನ್ ಡಿಸಾರ್ಡರ್. ಅಂತಂದರೆ ನಮ್ಮ ಗಂಟಲಿನ ಮುಂದೆ ಇರುವಂತಹ ಒಂದು ಥೈರಾಯ್ಡ್ ಗ್ಲ್ಯಾಂಡಿಂದ ಉತ್ಪತ್ತಿಯಾಗಬೇಕಾಗಿರುವಂತಹ ಕಣಗಳು ಕಮ್ಮಿ ಆದಾಗ ನಮ್ಮಲ್ಲೂ ಕೂಡ ಋತುಚಕ್ರ ಮೇಲೆ ಕೆಳಗಡೆ ಆಗುತ್ತೆ. ಸೊ ಹಾಗೆ ಆಗಲೇ ಹೇಳ್ದಂಗೆ ಒಂದು ರಕ್ತಸ್ರಾವ ಹೆಚ್ಚಾದಾಗ, ಸೊ ನಮ್ಮ ಬಾಡಿಯಲ್ಲಿ ಕೂಡ ಜಾಸ್ತಿ ರಕ್ತ ಕಣಗಳು ದೇಹದಿಂದ ಆಚೆ ಹೋಗ್ತಾ ಇದೆ ಅಂತಂದರೆ, ಅದು ಸ್ರಾವ ಅಲ್ಲದೇ ಇದ್ದರೂ ಕೂಡ ಬೇರೆ ಎಲ್ಲ ಕಡೆಯಿಂದನೂ ಕೂಡ ನಮ್ಮಲ್ಲಿ ರಕ್ತಹೀನತೆ ಆಗ್ತಾ ಇದೆ ಅಂತಂದಾಗ, ಸೊ ಬಾಡಿ ಬ್ಲಡ್ಡನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಸೊ ಇದನ್ನು ಡಿಲೇ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ನಾವು ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಏನು ಕರಿತೀವಲ್ಲ, ಸೊ ರಕ್ತಹೀನತೆ ಇದ್ದಲ್ಲೂ ಕೂಡ ನಮ್ಮಲ್ಲಿ ಋತುಚಕ್ರಗಳು ಕರೆಕ್ಟಾಗಿ ಆಗೋದಿಲ್ಲ. ಸೊ ಅದನ್ನು ಕೂಡ ನಾವು ಮುಂಚೆನೇ ಚೆಕ್ ಮಾಡಿಸ್ಕೊಂಡು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಹಾಗೆ ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ 2 ಇಯರ್ಸ್, ಸೊ ಒಂದು ಹುಡುಗಿ ಅಥವಾ ಒಂದು ಹೆಣ್ಣು ಮಗು ಪೀರಿಯಡ್ಸ್ ಆದ ನಂತರ ಅಥವಾ ಮೆನಾರ್ಕೆ ಅಂತ ಏನು ಕರಿತೀವಲ್ಲ, ಸೊ ಅದನ್ನು ಅಚೀವ್ ಮಾಡಿದ್ಮೇಲೆ ಒಂದು ಸ್ಟಾರ್ಟಿಂಗ್ 1 ಇಯರ್ ಆರ್ 2 ಇಯರ್ಸ್ ಈ ಥರ ಇರ್ರೆಗ್ಯುಲರಿಟೀಸ್ ಆಗೋದು ಸಹಜ. ಸೊ ಅದಾದ ನಂತರ ಮತ್ತೆ ವಾಪಸ್ ಅವರಿಗೆ ರೆಗ್ಯುಲರ್ ಸೈಕಲ್ಸ್ ಆಗುತ್ತೆ. ಆ್ಯಂಡ್ ಹಾಗೆ ದೈಹಿಕ ಅವಿಶ್ರಾಂತಿ ಅಂದರೆ ಹೆಚ್ಚು ಎಕ್ಸಸೈಸ್ ಮಾಡೋದು. ಸೊ ಈಗಿನ ಕಾಲದಲ್ಲಿ ಲೈಕ್ ಫುಲ್ ಎಕ್ಸಸೈಸಸ್ ಮಾಡಿ ಎಲ್ಲ ಮಸಲ್ಸ್ ಬಿಲ್ಡಪ್, ಸೊ ಈ ಥರದ್ದೆಲ್ಲ ಆಗ್ತಾ ಇರಬೇಕಾದಾಗ ಕೆಲವೊಮ್ಮೆ ಅವರಲ್ಲೂ ಕೂಡ ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಆಗೋದ್ರಿಂದಾಗಿ ಕೆಲವೊಮ್ಮೆ ಜಾಸ್ತಿ ಆಗೋದಿರ್ಬೋದು ಅಥವಾ ಕಮ್ಮಿ ಆಗೋದಿರ್ಬೋದು, ಆಗುವ ಸಂಭಾವನೆಗಳು ಹೆಚ್ಚು. ಸೊ ಇವೆಲ್ಲವೂ ಕೂಡ ಮುಖ್ಯ ಕಾರಣಗಳಾಗುತ್ತೆ. ಈ ಮಹಿಳೆಯರು ಮತ್ತು ಕಿಶೋರಿಯರಿಗೆ ಋತುಚಕ್ರ ನೈರ್ಮಲ್ಯಕ್ಕಾಗಿ ಸರ್ಕಾರದ ಯಾವ ಯೋಜನೆಗಳು ಜಾರಿಯಲ್ಲಿದೆ ಅನ್ನೋದನ್ನು ತಿಳಿಸ್ಬೋದಮ್ಮ? ಸೊ ಸರ್ಕಾರಿ ಜಾರಿಯಲ್ಲಿರುವ ಯೋಜನೆಗಳನ್ನ ನಾವು ಒಂದು ಕೇಂದ್ರೀಯ ಸರ್ಕಾರ ಯೋಜನೆ ಹಾಗೂ ರಾಜ್ಯ ಸರ್ಕಾರ ಯೋಜನೆ ಅಂತಾಗಿ ಅರ್ಥ ಮಾಡ್ಕೋಬೋದು. ಸೊ ಕೇಂದ್ರೀಯ ಸರ್ಕಾರದಿಂದ ನಮಗೆ ಮೆನ್ಸ್ಟ್ರುವಲ್ ಹೈಜೀನ್ ಸ್ಕೀಮ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ ಥರ ಅಂತ ಕೇಳಿದರೆ, ನೀವು ನನಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಈ ಯೋಜನೆನ ತರಲ್ಪಟ್ಟಿದೆ. ಹಾಗೂ ಈ ಭಾಗದಿಂದಾಗಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಗ್ರಾಮೀಣ ಅಂತಂದರೆ ಗ್ರಾಮೀಣ ಭಾಗದಲ್ಲಿ 10 ರಿಂದ 19 ವರ್ಷದ ಕಿಶೋರಿಯರಿಗೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ನಾವು ಅತಿ ಕಡಿಮೆ ದರದಲ್ಲಿ ಅಂತಂದರೆ ₹1 ಅಥವಾ ಅದಕ್ಕಿಂತ ಕಮ್ಮಿ, ಅಂದರೆ ಕೆಲವೊಂದು ಸಲ ಫ್ರೀ ಆಗೂ ಕೂಡ ಉತ್ತಮ ಗುಣಮಟ್ಟದ ಪ್ಯಾಡ್ಗಳನ್ನ ಆಶಾ ಕಾರ್ಯಕರ್ತರಿಂದ ನಾವು ನೀಡಲಾಗುತ್ತಿದೆ, ಅವರಿಗೆಲ್ಲರಿಗೂ ವಿತರಿಸ್ತಾ ಇದ್ದಾರೆ. ಸೊ ಇನ್ನೊಂದು ನಮ್ಮದು ಜನೌಷಧಿ ಸೇವಾ ಕೇಂದ್ರ ಅಂತೇನಿದೆಯಲ್ಲ, PM ಜನೌಷಧಿ ಕೇಂದ್ರದಿಂದ
ಅಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ₹1 ಒಂದು ಪ್ಯಾಡನ್ನು ವಿತರಿಸಲಾಗುತ್ತಿದೆ. ಅಂಥ ಪ್ಯಾಡ್ಗಳು ಬಯೋಡಿಗ್ರೇಡಬಲ್ ಅಂತಂದರೆ ಅದಕ್ಕೆ ಇನ್ಸಿನರೇಟರೇ ಬೇಕು ಅಂತ ಇಲ್ಲ. ಸೊ ಅದನ್ನು ಡಿಸ್ಕಾರ್ಡ್ ಮಾಡಿದಾಗ ಅದು ಕೂಡ ಪೂರ್ತಿ ಆರಾಮ್ ಹಾಗೆ ಸೊ ಅದು ಎಕೋ ಫ್ರೆಂಡ್ಲಿ ಅಂತ ಕನ್ಸಿಡರ್ ಮಾಡಲಾಗಿದೆ. ಸೊ ಇನ್ನು ರಾಜ್ಯ ಸರ್ಕಾರ ಅಂತ ಬಂತು ಅಂತಂದರೆ ಶುಚಿ ಸ್ಕೀಮ್, ಇದನ್ನು ತುಂಬ ಜನ ಕೇಳ್ಪಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಹೆಣ್ಣು ಮಗುವಿಗೂ ಯಾರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೋ ಸೊ ಅವರಿಗೆ ಇದನ್ನು ಸರ್ಕಾರದ ಕಡೆಯಿಂದನೇ ಪ್ಯಾಡ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಇದು ತಲುಪಿರುತ್ತೆ. ಸೊ ಈ ಯೋಜನೆ ಅಡಿಯಲ್ಲೂ ಕೂಡ ಅನುದಾನಿತ ಶಾಲೆ ಮತ್ತು ಕಾಲೇಜುಗಳಿಗೆ ಎಲ್ಲ 10 ವರ್ಷದಿಂದ 19 ವರ್ಷ ಇರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಫ್ರೀ ಸ್ಯಾನಿಟರಿ ಕಿಟ್ ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಾರೆ ಇದನ್ನು. ಸೊ ಇವೆರಡು ಕೂಡ ಒಂದು ಸೆಂಟ್ರಲ್ ಹಾಗೂ ಒಂದು ರಾಜ್ಯದಾಗಿ ಸ್ಕೀಮ್ ಆಗಿಸಿ ಈಗ ಕೊಡಲ್ಪಟ್ಟಿದೆ. ಓಕೆ ಮ್ಯಾಮ್, ಇದುವರೆಗೂ ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಋತುಚಕ್ರ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಿದ್ರೆ ಉತ್ತಮ ಮೇಡಮ್? ಸೊ ಎಗೇನ್ ಗ್ರಾಮೀಣ ಭಾಗದಲ್ಲಿರೋರು ಈ ಅರ್ಬನ್ಸ್ ಕಂಪೇರ್ ಮಾಡಿದ್ರೆ ಗ್ರಾಮೀಣದಲ್ಲಿರೋರಿಗೆ ಇನ್ನೂ ಹೆಚ್ಚು ಮುಜುಗರ, ಇನ್ನೂ ಹೆಚ್ಚು ಸಂಕೋಚ ತುಂಬ ಜಾಸ್ತಿ ಇರುತ್ತೆ. ಸೊ ಅಂಥವರಿಗೆ ತಿಳಿಸ್ಬೇಕಾದಾಗ ನಮಗೆ ಅವಾಗ ಪ್ರತಿಯೊಂದು ಮನೆಗೂ ಹೋಗಿ ಅವರಿಗೆ ಈ ಥರದರ ಬಗ್ಗೆ ಅಥವಾ ಇದರಿಂದ ಸೋಂಕುಗಳು ಯಾವ ಥರ ಆಗಬಹುದು ಅಥವಾ ಅವಾಗ ನಾವು ಹೇಗೆ ಮಾಡಬೇಕು, ಸೊ ನಮ್ಮಲ್ಲಿರುವ ಹೈಜಿನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಅವರಿಗೆ ಪ್ರತ್ಯೇಕವಾಗಿ ತರಬೇತಿ ಕೊಡಬೇಕು. ಇಲ್ಲ ಅಂತಂದರೆ ಎಲ್ಲ ಗ್ರಾಮೀಣ ಹೆಣ್ಣು ಮಕ್ಕಳನ್ನ ಒಂದೆಡೆ ಸೇರಿಸಿ ಆಶಾ ಕಾರ್ಯಕರ್ತರಿಂದರಾದಾಗಲೂ ಸರಿ ಅಥವಾ ವೈದ್ಯಕೀಯ ವೃಂದದಿಂದಾದರೂ ಸರಿ, ಅಂದರೆ ಅಲ್ಲೇ ಇರುವಂತಹ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಯಾರು ಇರ್ತಾರಲ್ಲ ಡಾಕ್ಟರ್ಸ್, ಸೊ ಅವರಾದರೂ ಸರಿ ಅವರಿಗೆ ಹೇಗೆ ಆ ಸಿಚುವೇಶನನ್ನು ನೋಡ್ಕೋಬೇಕು, ಸೊ ಅವ್ರನ್ನ ಅವ್ರು ಹೇಗೆ ನೋಡ್ಕೋಬೇಕು, ಅದರಿಂದ ಆಗುವಂತಹ ಪರಿಣಾಮಗಳನ್ನೆಲ್ಲ ಹೇಗೆ ಎದುರಿಸ್ಬೇಕು ಅಂತ ಹೇಳಿ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡಬೇಕಾಗತ್ತೆ. ಇನ್ನೊಂದು ಚಿಕ್ಕ ಮಕ್ಕಳಿಗೆ ಶಾಲೆಯಲ್ಲಿ ಜಾಗೃತಿ ಮೂಡಿಸೋದು, ಅಂದರೆ ಟೀನೇಜರ್ಸ್ಗಳಿಗೆ ಯಾವ ಥರ ಎಜುಕೇಷನ್ ಅಂತಂದರೆ ಶಾಲೆಗೆ ಗೈರು ಹಾಜರಾಗದಂತೆ ಅವರಿಗೂ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬೆಂಬಲ ಕೊಡೋದಿರಬಹುದು. ಆ್ಯಂಡ್ ಗೌರ್ನಮೆಂಟ್ ಕಡೆಯಿಂದ ಆಲ್ರೆಡಿ ಡಿಸ್ಕೌಂಟ್ ಪ್ರೈಸಸಲ್ಲಿ ಸ್ಯಾನಿಟರಿ ಪ್ಯಾಡ್ ಸಿಗ್ತಾ ಇದೆ, ಅದನ್ನು ಗ್ರಾಮೀಣ ಭಾಗಕ್ಕೂ ಕೂಡ ತರಬೇಕು. ಸೊ ಅದರಿಂದನೂ ಕೂಡ ಅಲ್ಲಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆಲ್ಲ ನಾವು ಮಾಡಿದರೆ ಹೀಗೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೂ ಅಥವಾ ಹೆಂಗಸರಿಗೂ ಕೂಡ ತರಬೇತಿ ನೀಡಿ ಅಭಿವೃದ್ಧಿಗೊಳಿಸಬಹುದು. ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನ ನೀಡಿದ್ರೆ ಅದು ಸುಧಾರಿಸುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರು ಮ್ಯಾಮ್. ಹಾಗೆ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಸಿಬ್ಬಂದಿಗಳ ಪಾತ್ರವನ್ನು ತಿಳಿಸೋದಾದ್ರೆ ಮೇಡಮ್? ಹಾಂ, ಸೊ ಅತಿ ಹೆಚ್ಚು ಪಾತ್ರ ಅವರದೇ ಆಗಿರುತ್ತೆ. ಆಗ ನೋಡೋದಾದರೆ ಇವರಿಂದಾಗಿ ಕಮ್ಯುನಿಟಿ ಮತ್ತು ಸರ್ಕಾರದ ಇನಿಷಿಯೇಟಿವ್ಸ್ಗಳೇನಿದೆ ಸೊ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸೋಕ್ಕೆ ಇವರೇ ನಮಗೆ ಬ್ಯಾರಿಯರ್ಸ್ ಥರ. ಸೊ ಪ್ರತಿಯೊಂದನ್ನು ಕೂಡ ಅಂದರೆ ಹೆಂಗಸರಿಂದ ಏನು ಕುಂದುಕೊರತೆಗಳಿದೆ ಅದನ್ನು ಗೌರ್ನಮೆಂಟ್ ಕಡೆಯಿಂದ ಹೇಗೆ ನಿಭಾಯಿಸಬಹುದು, ಸೊ ಅದನ್ನೆಲ್ಲ ಅವರಿಗೆ ಹೇಗೆ ರೀಚ್ ಔಟ್ ಮಾಡಿಸ್ಬಹುದು ಅಂತ ಬಂತು ಅಂತಂದಾಗ ಆಶಾ ಕಾರ್ಯಕರ್ತರದ್ದು ತುಂಬ ಹೆಚ್ಚಿನ ಕೆಲಸ ಇರುತ್ತೆ ಅಥವಾ ಅವರ ಶ್ರಮ ಜಾಸ್ತಿ ಇರುತ್ತೆ. ಹಾಗೆಯೇ ಅದಲ್ಲದೇ ಒಂದು ನಾವು ಹೆಣ್ಣು ಮಕ್ಕಳಿಗೆ ಹೇಳ್ಕೊಡೋದು ಅಥವಾ ಹೇಗೆಲ್ಲ ಕೇಳ್ಬೋದು ಅನ್ನೋದಾದರೆ ಒಂದು ಅವರಿಗೆ ಥೀಮ್ ಬೇಸ್ಡ್ ಮೂವೀಸ್ ಅಂತ ಬರುತ್ತೆ. ಅಂತಂದರೆ ಈ ಕಾರ್ಯಕ್ರಮ ಕುರಿತು ಅಥವಾ ಈ ಥರ ಸೌಲಭ್ಯಗಳ ಕುರಿತು ಅಥವಾ ಈ ಥರ ರೋಗಗಳನ್ನು ಕುರಿತು ಅಥವಾ ಇದರ ಮುನ್ನೆಚ್ಚರಿಕೆಗಳ ಕುರಿತು ಅಥವಾ ತರಬೇತಿನ ಹೇಗೆಲ್ಲ ನೀಡಬಹುದು ಸೊ ಅನ್ನೋದ್ರ ಮೇಲೆ ನಾಟಕಗಳಿರಬಹುದು ಅಥವಾ ಮೂವೀಸ್ಗಳಿರಬಹುದು. ಸೊ ಅವುಗಳ ಪಾತ್ರನೂ ಕೂಡ ತುಂಬ ಅತಿ ಮುಖ್ಯವಾಗಿರುತ್ತೆ. ಆ್ಯಂಡ್ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಟಿಂಗ್, ಸೊ ಆಗಲೇ ಹೇಳ್ದಂಗೆ ಕೂತ್ಕೊಂಡು ಎಲ್ಲರಿಗೂ ಕೂಡ ಮಾಹಿತಿ ತಲುಪಿಸೋದು, ಸೊ ಇದು ಕೂಡ ತುಂಬ ಉತ್ತಮವಾಗಿರುತ್ತೆ. ಓಕೆ ಮೇಡಮ್, ಹಾಗಿದ್ರೆ ಈ ಋತುಚಕ್ರದ ಬಗ್ಗೆ ಮುಕ್ತ ಚರ್ಚೆಗೆ ಸಮಾಜವನ್ನು ಹೇಗೆ ಪ್ರೇರೇಪಿಸ್ಬೋದು ಮೇಡಮ್? ಸೊ ಆಗಲೇ ಹೇಳ್ದಂಗೆ ಮುಟ್ಟು ಮುಜುಗರ ಅಲ್ಲ, ಸೊ ಅದು ಒಂದು ನಮ್ಮ ದೇಹದ ಒಂದು ಸಹಜ ಪ್ರಕ್ರಿಯೆ. ಸೊ ಇದನ್ನು ಎಲ್ಲರೂ ಕೂಡ ಅಶುದ್ಧ ಅಂತನೋ ಅಥವಾ ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತನೋ ಆ ಥರ ಮಾಡುವುದು ಸರಿಯಲ್ಲ. ಸೊ ಅಂಥ ಟೈಮಲ್ಲಿ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಹಾಗೆ ಅವರಿಗೆ
ಅವಾಯ್ಡಿಂಗ್ ಅಂತಾರಲ್ಲ, ಲೈಕ್ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತೆಲ್ಲ ಲೈಕ್ ಅವಾಯ್ಡ್ ಮಾಡ್ದೇ ಅವರಿಗೆ ಯಾವ ಥರ ಮಾನಸಿಕ ಬೆಂಬಲ ಸಿಗಬಹುದೋ ಆದಷ್ಟು ಬೆಂಬಲಿಸಬೇಕಂತ ಕೇಳ್ಕೊತೀವಿ. ಖಂಡಿತ ಮೇಡಮ್. ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮೇಡಮ್. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಸಲಹೆ ಮತ್ತು ಸಂದೇಶನ ತಿಳಿಸೋದಾದರೆ ಮೇಡಮ್? ಸಲಹೆ ಅನ್ನೋದಾದರೆ ಆಗಲೇ ಹೇಳ್ದಂಗೆ ಅವರಿಗೆ ಎನ್ಕರೇಜಿಂಗ್ ಆಗಿರಬೇಕು ನಾವು. ಸೊ ಎನ್ಕರೇಜಿಂಗ್ ಇನ್ ವಾಟ್ ಸೆನ್ಸ್? ಎನ್ಕರೇಜಿಂಗ್ ಇನ್ ಅವರಿಗೆ ಏನು ಕೆಲಸ ಬೇಕು, ಅಥವಾ ಅವರಿಗೆ ಈಗ ಏನು ತಿಂತಾರೆ, ಅಥವಾ ಅವರಿಗೆ ಎಷ್ಟು ವಿಶ್ರಾಂತಿ ಬೇಕು, ಅವರ ಭಾವನೆ ಹೇಗಿರುತ್ತೆ. ಸೊ ಆ ಭಾವನೆಗೆ ತಕ್ಕಂತೆ ಅವರಿಗೂ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಬಿಡಬೇಕು. ಹಾಗೆಯೇ ಆ ಮೊಮೆಂಟಿಗೆ ನೋವಿದ್ದಲ್ಲಿ ಅದಕ್ಕೆ ಸಂಬಂಧಿತವಾಗಿ ಹೀಟ್ ಪ್ಯಾಕ್ ಇರಬಹುದು ಅಥವಾ ಪೌಷ್ಟಿಕ ಆಹಾರಗಳಿರಬಹುದು. ಸೊ ಅದರ ಪ್ರತಿಯೊಂದು ಸೌಲಭ್ಯಗಳನ್ನು ನೀಡಬೇಕು. ಆ್ಯಂಡ್ ಪ್ರತಿಯೊಂದು ಹೆಣ್ಣು ಮಗುನೂ ಕೂಡ ಅವರ ಹೈಜಿನ್ ಮೇಂಟೈನ್ ಮಾಡೋದು ಅವ್ರ ಕೈಯಲ್ಲೇ ಇರುತ್ತೆ. ಬಿಕಾಸ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದ್ದಂಗೆ ಅದು ಕೂಡ. ಸೊ ಹಾಗೆ ಪ್ರತಿಯೊಬ್ಬರು ಕೂಡ ಹೈಜಿನಿಕ್ ಆಗಿರಬೇಕು. ಸಂಕೋಚ ಪಟ್ಕೊಳ್ದೇನೆ ಅವ್ರದ್ದು ಏನಿದೆ ಅದನ್ನು ಧನಾತ್ಮಕವಾಗಿ ಆಲೋಚಿಸಬೇಕು. ಇದಿಷ್ಟು ಹೇಳಬಲ್ಲೆ. ಯುವತಿಯರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಅಥವಾ ಸಮಾಜಕ್ಕೆ ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇದುವರೆಗೂ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಕೇಳುಗರೆ, ಇದು ಹೇಳ್ತಾ ಇದ್ರಿ ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನು ನೀಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರು. ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.